ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ವಾಟ್ ದ ರೀಸೆಂಟ್ ಜಿಡಿಪಿ ಡೇಟಾ ರಿವಿಷನ್ಸ್ ರಿವೀಲ್. ಜಿಡಿಪಿ ಬೆಳವಣಿಗೆ ಹೇಗೆ ಆಗ್ತಾ ಇದೆ, ಅದರ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಜಿಡಿಪಿ ಗ್ರೋತ್ ಟ್ರೆಂಡ್ಸ್. ಇಂಡಿಯಾಸ್ ಎಕಾನಮಿ ಗ್ರೀವ್ ಬೈ 6.2% in the third quarter of 24-25. ಕಳೆದ 2024-25 ಆರ್ಥಿಕ ವರ್ಷದ ಮೂರನೇ ಕ್ವಾರ್ಟರ್ನಲ್ಲಿ ಜಿಡಿಪಿ ಬೆಳವಣಿಗೆ ದರ 6.2 ಬೆಟರ್ ದೆನ್ 5.6% ಇನ್ ದ ಸೆಕೆಂಡ್ ಕ್ವಾರ್ಟರ್. ಅದೇ ವರ್ಷದ ಸೆಕೆಂಡ್ ಕ್ವಾರ್ಟರ್ ನಲ್ಲಿ 5.6 ಇತ್ತು, ಅದಕ್ಕಿಂತ ಹೆಚ್ಚಾಗಿದೆ. ಹವೆವರ್ ದ ಎಕ್ಸ್ಪೆಕ್ಟೆಡ್ 7.6% ಗ್ರೋತ್ ಇನ್ ದಿ ಫೋರ್ತ್ ಕ್ವಾರ್ಟರ್, ಕೊನೆಯ ಕ್ವಾರ್ಟರ್ ಇರುತ್ತಲ್ವಾ, ಅದರಲ್ಲಿ ನಾವು 7.6 ಬೆಳವಣಿಗೆನ ಕಾಣಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ. ಆದ್ರೆ ದಿಸ್ ಸೀಮ್ಸ್ ಡಿಫಿಕಲ್ಟ್ ಟು ಅಚೀವ್, ಆದ್ರೆ ಇದನ್ನ ಸಾಧಿಸಲಿಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು ಸೆಕ್ಟೋರಲ್ ಪರ್ಫಾರ್ಮೆನ್ಸ್. ಅಗ್ರಿಕಲ್ಚರ್ ಪರ್ಫಾರ್ಮ್ಡ್ ವೆಲ್ ವಿತ್ 5.6% ಗ್ರೋತ್. ಈ ಒಂದು ಜಿಡಿಪಿ ಬೆಳವಣಿಗೆಯಲ್ಲಿ ಕೃಷಿ ಕ್ಷೇತ್ರ ತುಂಬಾ ಒಳ್ಳೆಯ ಬೆಳವಣಿಗೆಯನ್ನ ಸಾಧಿಸ್ತಾ ಇದೆ. 5.6% ಅದರ ಬೆಳವಣಿಗೆಯ ದರ ಇದೆ. ವೈಲ್ ಮ್ಯಾನುಫ್ಯಾಕ್ಚರಿಂಗ್ ರಿಮೈನ್ಡ್ ವೀಕ್ ಅಟ್ 3.5%. ಆದ್ರೆ ಉತ್ಪಾದನಾ ಕ್ಷೇತ್ರ 3.5 ದರವನ್ನ ಹೊಂದುವ ಮೂಲಕ ಇನ್ನೂ ಸಹ ವೀಕ್ ಆಗಿದೆ ಸ್ವಲ್ಪ. ಸರ್ವಿಸಸ್ ಸೆಕ್ಟರ್ ಇನ್ಕ್ಲೂಡಿಂಗ್ ಟ್ರೇಡ್ ಅಂಡ್ ಹೋಟೆಲ್ಸ್ ಇಂಪ್ರೂವ್ಡ್ ಸ್ಲೈಟ್ಲಿ. ಅದೇ ರೀತಿ ಮೂರನೇ ವಲಯ, ಸೇವಾ ವಲಯ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣೋದ್ರ ಮೂಲಕ ಒಟ್ಟಾರೆಯಾಗಿ ನಾವು ಸ್ವಲ್ಪ ಬ್ಯಾಲೆನ್ಸ್ ಅನ್ನ ಸಾಧಿಸ್ತಾ ಇದ್ದೇವೆ ಅಂತ ಹೇಳಬಹುದು. ಇನ್ನು ಕನ್ಸಂಪ್ಷನ್ ಇಂಪ್ಯಾಕ್ಟ್. ಡ್ರಾಪ್ ಇನ್ ಎಕನಾಮಿಕ್ ಗ್ರೋತ್ ಇನ್ Q2 was mainly due to lower private consumption spending. ಮುಖ್ಯವಾಗಿ ಜನರು ತಮ್ಮ ಖಾಸಗಿ ಖರ್ಚುಗಳನ್ನ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಇದರಿಂದಾಗಿ ಏನಾಗ್ತಾ ಇದೆ, ಎಕನಾಮಿಕ್ ಗ್ರೋತ್ ಎರಡನೇ ಕ್ವಾರ್ಟರ್ ನಲ್ಲಿ ಕಡಿಮೆ ಆಗಿದೆ. ವಿಚ್ ಇಸ್ ಅ ಕೀ ಡ್ರೈವರ್ ಆಫ್ ಜಿಡಿಪಿ. ಜನರು ಖರ್ಚು ಹೆಚ್ಚು ಮಾಡ್ತಾ ಇದ್ದ ಹಾಗೆ ಜಿಡಿಪಿ ಇನ್ನಷ್ಟು ಏರ್ತಾ ಹೋಗುತ್ತೆ. ಬೆಲೆ ಮತ್ತೆ ಉತ್ಪಾದನೆ, ಸರಕಿನ ಪೂರೈಕೆ ಹಾಗೂ ಅದರ ಬೇಡಿಕೆ ಎಲ್ಲವನ್ನೂ ಹೆಚ್ಚೆಚ್ಚು ಆಗ್ತಾ ಇದ್ದಾಗೆ ಜಿಡಿಪಿ ಏರ್ತಾ ಹೋಗುತ್ತೆ. ಎಲ್ಲವೂ ಸಹ ಆರ್ಥಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ. ಹೀಗಾದಾಗ ಜನರ ಖರ್ಚು ಕಡಿಮೆ ಆಗಿದ್ರಿಂದ ಅಲ್ಲಿ ಎರಡನೇ ಕ್ವಾರ್ಟರ್ ನಲ್ಲಿ ಏನಾಯ್ತು, ಜಿಡಿಪಿಯ ಒಂದು ಗ್ರೋತ್ ರೇಟ್ ಸ್ವಲ್ಪ ಕಡಿಮೆ ಆಯಿತು. ಇನ್ನು ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್. ಟು ಮೀಟ್ ದಿ ಎಕ್ಸ್ಪೆಕ್ಟೆಡ್ ಗ್ರೋತ್, ದ ಗವರ್ಮೆಂಟ್ ನೀಡ್ಸ್ ಟು ಇನ್ವೆಸ್ಟ್ 2.61 lakh crore rupees ಮೋರ್ ಇನ್ ದಿ ಲಾಸ್ಟ್ 2 months. ಈಗ ಕಡೆಯ 2 ತಿಂಗಳಿದೆ, ಮುಂದಿನ 2 ತಿಂಗಳು ಅಂತಂದ್ರೆ ಈಗ ಈ ವರ್ಷದ ಒಂದು ಜಿಡಿಪಿ ಕೊನೆಯ ಕ್ವಾರ್ಟರ್ ಬಂತಲ್ವಾ, ಈಗ ಈ ಕ್ವಾರ್ಟರ್ ನಲ್ಲಿ ಈ ಒಂದು 2 ತಿಂಗಳಲ್ಲಿ ಎಷ್ಟು ಸರ್ಕಾರ ಸುಮಾರು 2.61 ಲಕ್ಷದಷ್ಟು ಖರ್ಚು ಮಾಡಬೇಕು. ಹಾಗಾದಾಗ ಮಾತ್ರ ನಾವೇನ್ ಮಾಡಬಹುದು, ಎಕ್ಸ್ಪೆಕ್ಟೆಡ್ ಗ್ರೋತ್ ಅನ್ನ ತಲುಪಬಹುದು. ಬಟ್ ವಿಚ್ ಮೇ ಬಿ ವೆರಿ ಚಾಲೆಂಜಿಂಗ್. ಆದ್ರೆ ಇದು ಬಹಳ ದೊಡ್ಡ ಸವಾಲು, ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆನ್ಯುವಲ್ ಗ್ರೋತ್ ಚೇಂಜಸ್. ದ ಜಿಡಿಪಿ ಗ್ರೋತ್ ಫಾರ್ 23-24 ವಾಸ್ ರಿವೈಸ್ಡ್ ಅಪ್ವರ್ಡ್ಸ್ ಫ್ರಮ್ 8.2% to 9.2%. 2023-24 ಜಿಡಿಪಿ ವೃದ್ಧಿಯನ್ನ, ಈ ಒಂದು ದರವನ್ನ 8.2ರಿಂದ 9.2ಗೆ ಪರಿಷ್ಕರಿಸಿದ್ದಾರೆ. ಅದೇ ರೀತಿ ಬಟ್ 24-25 ಈ ವರ್ಷ, ಕಳೆದ ವರ್ಷ ಇದೆಯಲ್ವಾ, ಇದು 2023-24 ಈಗ 24-25 ದರ ನೋಡಿದ್ರೆ ವಿಚ್ ಇಸ್ ಎಕ್ಸ್ಪೆಕ್ಟ್ ಟು ಬಿ ಲೋವರ್ ಅಟ್ 6.5%. ಅಂದ್ರೆ ಕಳೆದ ವರ್ಷಕ್ಕಿಂತ ಬಹಳ ಕಡಿಮೆ ಆಗ್ತಾ ಇದೆ, 6.5%ಗೆ ಬಂದು ತಲುಪಿದೆ. ಡ್ಯೂ ಟು ಸ್ಲೋವರ್ ಇನ್ವೆಸ್ಟ್ಮೆಂಟ್ ಗ್ರೋತ್. ಇದಕ್ಕೆ ಕಾರಣ ಏನು, ಹೂಡಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ, ಹೂಡಿಕೆಯ ಪ್ರಮಾಣ ತಗ್ಗಿದೆ. ಹಾಗಾದ್ರೆ ಫ್ಯೂಚರ್ ಗ್ರೋತ್ ಸ್ಟ್ರಾಟಜಿ, ಮುಂದಿನ ದಿನಗಳಲ್ಲಿ ಏನು ಯೋಜನೆ ಇಟ್ಕೋಬೇಕು ನಾವು. ಇಂಡಿಯಾಸ್ ಲಾಂಗ್ ಟರ್ಮ್ ಗ್ರೋತ್ ಡಿಪೆಂಡ್ಸ್ ಆನ್ ಹೈಯರ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ರೇಟ್ಸ್. ಮುಖ್ಯವಾಗಿ ಭಾರತದ ದೀರ್ಘಕಾಲಿಕವಾದ ಬೆಳವಣಿಗೆಯನ್ನು ಸಾಧಿಸಬೇಕಾದ್ರೆ ನಾವು ಸೇವಿಂಗ್ಸ್ ಅನ್ನ ಹೆಚ್ಚು ಮಾಡಬೇಕು, ಮತ್ತೆ ಹೂಡಿಕೆಯನ್ನ ಸಹ ಹೆಚ್ಚಿಸಬೇಕು. ದ ಗವರ್ಮೆಂಟ್ ಸ್ಪೆಂಡಿಂಗ್ ವಿಲ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಮೈಂಟೈನಿಂಗ್ ಸ್ಟೇಬಲ್ ಎಕನಾಮಿಕ್ ಗ್ರೋತ್. ಅಂತಂದ್ರೆ ಖಾಸಗಿ ಸೇವಿಂಗ್ಸ್ ಕಡಿಮೆ ಇದ್ದ ಯಾವಾಗ ಜನರು ಸೇವಿಂಗ್ಸ್ ಅಂತಂದ್ರೆ ಯಾವ ರೀತಿ ಇವರು ಹೇಳ್ತಾ ಇದ್ದಾರೆ, ಉಳಿತಾಯ ಸರಿಯಾದ ರೀತಿಯಲ್ಲಿ ಉಳಿತಾಯ ಹೆಚ್ಚಾಗಬೇಕು. ಮತ್ತೆ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಕಂಪನಿಗಳು, ಬೇರೆ ಬೇರೆ ಖಾಸಗಿ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚು ಮಾಡಿದಾಗ ಎಲ್ಲ ಒಂದು ವ್ಯವಸ್ಥೆಗಳು ಸಮತೋಲಿತ ಆಗಬಹುದು. ಸೇವಿಂಗ್ಸ್ ಸಹ ಒಂದು ರೀತಿಯಲ್ಲಿ ಹೆಚ್ಚಾಗ್ತಾ ಇರಬೇಕು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೇಕು. ಹಾಗಾದಾಗ ಗ್ರೋತ್ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ. ಆ ಮೂಲಕ ಗ್ರೋತ್ ನ ನಾವು ನಿಭಾಯಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗವರ್ಮೆಂಟ್ ಸ್ಪೆಂಡಿಂಗ್ ವಿಲ್ ಪ್ಲೇ ಅ ಕ್ರೂಷಿಯಲ್ ರೋಲ್. ಅದೇ ರೀತಿ ಸರ್ಕಾರ ಯಾವ ರೀತಿ ಖರ್ಚು ಮಾಡುತ್ತೆ, ಎಲ್ಲೆಲ್ಲಿ ಹೂಡಿಕೆ ಮಾಡುತ್ತೆ ಅನ್ನೋದು ಸಹ ಬಹಳ ಮುಖ್ಯ. ಅದರಿಂದ ನಾವು ಸ್ಟೇಬಲ್ ಎಕನಾಮಿಕ್ ಗ್ರೋತ್ ನ ಸಾಧಿಸಬಹುದು ಅಂತ ಮೊದಲನೇ ಆರ್ಟಿಕಲ್ ಏನದು, ವಾಟ್ ದ ರೀಸೆಂಟ್ ಜಿಡಿಪಿ ಡೇಟಾ ರಿವಿಷನ್ ರಿವೀಲ್, ಈ ಆರ್ಟಿಕಲ್ ನಲ್ಲಿ
ಇವಿಷ್ಟು ಅಂಶಗಳನ್ನ ಹೇಳಿದ್ದಾರೆ. ಇದಾದ ನಂತರ ಕೆಳಗಡೆ ಇರುವಂತಹ ಎರಡನೇ ಎಡಿಟೋರಿಯಲ್, ದ ಡೇಂಜರಸ್ ಇಲ್ಯೂಷನ್ ಕಾಸ್ಟ್ ಬೈ ಡೆವಲಪ್ಮೆಂಟ್ ರ್ಯಾಂಕಿಂಗ್ಸ್. ನೀವು ಕೇಳಿರಬಹುದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೆಲ್ಲ ಇದೆ, ಹಲವಾರು ರೀತಿಯ ಅಭಿವೃದ್ಧಿ ಸೂಚ್ಯಂಕಗಳು. ಅದರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಅನ್ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡೆಲ್ಸ್ ಅಂತಂದ್ರೆ, ಸಸ್ಟೈನೇಬಲ್ ಅಂತಂದ್ರೆ ಇನ್ನು ಸುಸ್ಥಿರವಾದಂಥದ್ದು, ಅದೇ ಅನ್ಸಸ್ಟೈನಬಲ್ ಅಂತಂದ್ರೆ ಅಸ್ಥಿರವಾದದ್ದು, ಅಂತಂದ್ರೆ ನಾವು ಅದನ್ನ ನಂಬ್ಕೊಳ್ಳಿಕ್ ಆಗಲ್ಲ ಅಂತ. ಇನ್ನು ಇಲ್ಲಿ ಹೇಳ್ತಾ ಇರೋದೇನು, ರಿಚ್ ಕಂಟ್ರೀಸ್ ಲೈಕ್ ದಿ US ಅಂಡ್ ಯುರೋಪ್ ಕನ್ಸ್ಯೂಮ್ ಟೂ ಮೆನಿ ರಿಸೋರ್ಸಸ್. ಈಗ ದೊಡ್ಡ ದೇಶಗಳಿದೆಯಲ್ವಾ, ಅಭಿವೃದ್ಧಿ ಹೊಂದಿದ ದೇಶಗಳು, ಈ ದೇಶಗಳು ಏನ್ ಮಾಡ್ತಾ ಇದ್ದಾವೆ, ದೇ ಆರ್ ಕನ್ಸ್ಯೂಮಿಂಗ್ ಟೂ ಮೆನಿ ರಿಸೋರ್ಸಸ್. ಹೆಚ್ಚು ಸಂಪನ್ಮೂಲಗಳನ್ನ, ಪರಿಸರವನ್ನ ಶೋಷಣೆ ಮಾಡೋದಾಗಿರ್ಬಹುದು, ಇಂಧನಗಳನ್ನ ಹೆಚ್ಚೆಚ್ಚು ಎಕ್ಸ್ಪ್ಲೋರ್ ಮಾಡೋದು, ಆ ಮೂಲಕ ಎಕ್ಸ್ಪ್ಲಾಯ್ಟ್ ಮಾಡೋದು, ಹೀಗೆ ಎಲ್ಲ ಒಂದು ಸಂಪನ್ಮೂಲಗಳನ್ನ ಹೆಚ್ಚೆಚ್ಚು ಬಳಸೋದ್ರ ಮೂಲಕ ಆ ದೇಶಗಳು ಶ್ರೀಮಂತತೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾವೆ. ಆದ್ರೆ ಇಫ್ ಎವ್ರಿ ಒನ್ ಲಿವ್ಡ್ ಲೈಕ್ ದೆಮ್, ಅರ್ತ್ ವುಡಂಟ್ ಬಿ ಇನಫ್. ಅವರನ್ನೇ ಮಾದರಿಯಾಗಿ ಇಟ್ಕೊಂಡು ಎಲ್ಲಾ ದೇಶಗಳು ಅವರನ್ನೇ ಅನುಸರಿಸಲಿಕ್ಕೆ ಹೋದ್ರೆ ಇಡೀ ಭೂಮಿನೇ ಸಾಕಾಗುದಿಲ್ಲ ಯಾರಿಗೂ ಅಂತ ಹೇಳ್ತಾ ಇದ್ದಾರೆ. ಎರಡನೇದು, ಫ್ಲಾಸ್ ಇನ್ HDI ರ್ಯಾಂಕಿಂಗ್ಸ್, ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದ್ರಲ್ಲಿ ಏನ್ ಮಾಡ್ತಾರೆ, ಮೆಜರ್ಸ್ ಹೆಲ್ತ್, ಎಜುಕೇಶನ್ ಅಂಡ್ ಇನ್ಕಮ್. ಮುಖ್ಯವಾಗಿ ಆರೋಗ್ಯ ವ್ಯವಸ್ಥೆ ಹೇಗಿದೆ ಒಂದು ದೇಶದಲ್ಲಿ, ಇನ್ನು ಶಿಕ್ಷಣ ವ್ಯವಸ್ಥೆ, ಅದಾದ ನಂತರ ಜನರ ಆದಾಯ ಯಾವ ಮಟ್ಟದಲ್ಲಿದೆ, ಇದೆಲ್ಲವನ್ನ ಪರೀಕ್ಷೆ ಮಾಡ್ತಾರೆ. ಬಟ್ ಇಗ್ನೋರ್ಸ್ ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಕಾಸ್ಡ್ ಬೈ ದಿ ಹೈ ಡೆವಲಪ್ಮೆಂಟ್. ಆದ್ರೆ ಒಂದು ದೇಶ ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದೆ ಅಂತಂದ್ರೆ ಅದರಿಂದಾಗಿ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಿದೆ ಅನ್ನೋದನ್ನ ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ರ್ಯಾಂಕಿಂಗ್ ನಲ್ಲಿ ಫ್ಲಾಗಳಿದೆ, ಅಂತಂದ್ರೆ ಅಲ್ಲೇ ಹಲವಾರು ರೀತಿಯ ತೊಡಕುಗಳಿದೆ, ಅದು ಸರಿಯಾದ ರ್ಯಾಂಕಿಂಗ್ ವ್ಯವಸ್ಥೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೀಡ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಕಂಟ್ರೀಸ್ ಲೈಕ್ ಕೋಸ್ಟಾರಿಕಾ ಹ್ಯಾವ್ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬೆಟರ್ ದೆನ್ ರಿಚ್ ನೇಷನ್ಸ್. ಇನ್ನು ಕೋಸ್ಟಾರಿಕಾದಂತ ಕೆಲವು ಕಂಟ್ರೀಸ್ಗಳು ಏನ್ ಮಾಡಿದೆ, ಈಗ ಡೆವಲಪ್ಡ್ ನೇಷನ್ ಗಿಂತನೂ ಅಂತಂದ್ರೆ ಅಭಿವೃದ್ಧಿಯನ್ನ ಮತ್ತೆ ಪರಿಸರ ಸಂರಕ್ಷಣೆಯನ್ನ ಎರಡನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ. ಇದನ್ನ ಶ್ರೀಮಂತ ದೇಶಗಳು ಸಹ ಕಲ್ತ್ಕೋಬೇಕು. ನಮ್ಮ ಭಾರತ ಏನ್ ಮಾಡ್ಬೇಕು ಹಾಗಾದ್ರೆ, ಇಂಡಿಯಾ ಮಸ್ಟ್ ಫೈಂಡ್ ಇಟ್ಸ್ ಓನ್ ಪಾತ್. ನಮಗೆ ನಮ್ಮದೇ ಆದ ದಾರಿಯನ್ನ ಕಂಡ್ಕೊಳ್ಬೇಕು. ಬೇರೆಯವರನ್ನ ಅನುಕರಿಸೋದ್ರಿಂದ ನಮಗೆ ಲಾಸ್ ಆಗ್ಬಹುದು. ಅಂತಂದ್ರೆ ಯಾವುದೋ ದೇಶ ಯಾವುದೋ ಒಂದು ಮಾಡೆಲ್ ಅನ್ನ ಡೆವಲಪ್ ಮಾಡಿಕೊಂಡು ಅದರಿಂದ ಆ ದೇಶ ಬೆಳವಣಿಗೆನ ಕಾಣ್ತಾ ಇರಬಹುದು. ಆದ್ರೆ ಭಾರತದ ಪರಿಸರವೇ ಬೇರೆ, ವೈವಿಧ್ಯತೆಯೇ ಬೇರೆ ಇರುತ್ತೆ. ಇಲ್ಲಿನ ಜನ ಮತ್ತೆ ಇಲ್ಲಿನ ಒಂದು ವ್ಯವಸ್ಥೆ ಕಂಪ್ಲೀಟ್ ಆಗಿ ಬೇರೆದಾಗಿರೋದ್ರಿಂದ ನಮ್ಮ ದೇಶಕ್ಕೆ ಯಾವ ಒಂದು ಸಿಸ್ಟಮ್ ಸರಿಯಾಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಫಾಲೋ ಮಾಡಬೇಕು. ಇಂಡಿಯಾ ಕೆನಾಟ್ ಫಾಲೋ ದಿ ವೆಸ್ಟರ್ನ್ ಮಾಡೆಲ್ ಆಫ್ ಹೈ ಕನ್ಸಂಪ್ಷನ್. ತುಂಬಾ ದೊಡ್ಡ ಮಟ್ಟದ ಖರ್ಚು ಮಾಡ್ಕೊಳ್ತೀನಿ ಅಂತ ಹೋದ್ರೆ ಆಗೋದಿಲ್ಲ. ಇಟ್ ನೀಡ್ಸ್ ಅ ಡಿಫರೆಂಟ್ ವೇ ಟು ಗ್ರೋ ವಿತೌಟ್ ಹಾರ್ಮಿಂಗ್ ನೇಚರ್. ಪರಿಸರವನ್ನ ಸಹ ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆ ನಾವು ಗ್ರೋ ಆಗ್ಬೇಕು, ನಮ್ಮ ಬೆಳವಣಿಗೆನ ಸಾಧಿಸಬೇಕು. ಆ ರೀತಿಯ ಒಂದು ಕ್ರಮಗಳನ್ನು ನಾವು ಕೈಗೊಳ್ಬೇಕು. ಇನ್ನು ರೀಡಿಫೈನಿಂಗ್ ಪ್ರೋಗ್ರೆಸ್, ಅದೇ ರೀತಿ ರಿಯಲ್ ಪ್ರೋಗ್ರೆಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಮನಿ ಆರ್ ರ್ಯಾಂಕಿಂಗ್ಸ್. ಯಾವುದೋ ಒಂದು ಇಂಡೆಕ್ಸ್ ನಲ್ಲಿ ಅಥವಾ ಸೂಚ್ಯಂಕಗಳಲ್ಲಿ ಮೊದಲನೇ ಸ್ಥಾನ ಅಥವಾ ಟಾಪ್ 10 ಅಲ್ಲಿ ಬಂದ್ರೆ ಮಾತ್ರ ಒಳ್ಳೇದು ಅಂತಲ್ಲ, ಅಂತಂದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ. ಇವ್ರು ಹೇಳ್ತಾ ಇರೋದು, ಇಟ್ಸ್ ನಾಟ್ ಅಬೌಟ್ ಮನಿ ಆರ್ ರ್ಯಾಂಕಿಂಗ್ಸ್. ರ್ಯಾಂಕ್ ಬಂದ್ಬಿಟ್ರೆ ಅಥವಾ ಬಹಳ ಹಣವನ್ನು ಸಂಪಾದಿಸ್ಬಿಟ್ರೆ, GDP ಗ್ರೋತ್ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಮಾತ್ರಕ್ಕೆ ಆ ದೇಶ ತುಂಬಾ ಮುಂದಿದೆ ಅಂತ ಅದರ ಅರ್ಥ ಅಲ್ಲ. ಗ್ರೋತ್ ಬೇರೆ, ಡೆವಲಪ್ಮೆಂಟ್ ಬೇರೆ. ಮೊದಲೊಂದ್ಸಾರಿ ಹೇಳಿದ್ವಲ್ವಾ ಇದನ್ನ, ಗ್ರೋತ್ ಅಂತಂದ್ರೆ ಅಂಕಿ ಅಂಶಗಳಲ್ಲಿ ಇರುತ್ತೆ, ಡೆವಲಪ್ಮೆಂಟ್ ಅನ್ನೋದು ನಮಗೆ ಕಾಣಿಸುತ್ತೆ. ಅಂತಂದ್ರೆ ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ಅಂತ ಎರಡು ರೀತಿ ಇರುತ್ತಲ್ವಾ. ಗ್ರೋತ್ ಅನ್ನೋದು ಕ್ವಾಂಟಿಟೇಟಿವ್, ನಂಬರ್ಸ್ ಅದು. ಆದ್ರೆ ಕ್ವಾಲಿಟಿ ನಿಜವಾಗ್ಲೂ ಜನರ ಜೀವನ ಮಟ್ಟ ಯಾವ ರೀತಿ ಇದೆ, ಆ ಜನರ ಪ್ರತಿಯೊಬ್ಬರಿಗೂ ಸಹ ಪ್ರತಿ ವ್ಯಕ್ತಿಯ ಜೀವನ ಮಟ್ಟ ಸುಧಾರಿಸಿದೆಯಾ ಅನ್ನೋದು ಯಾವುದ್ರ ಮೂಲಕ ಗೊತ್ತಾಗುತ್ತೆ, ಡೆವಲಪ್ಮೆಂಟ್ ಮೂಲಕ ಗೊತ್ತಾಗುತ್ತೆ. ಗ್ರೋತ್ ರೇಟ್ ನಲ್ಲಿ ಆ ಎಲ್ಲ ಅಂಶಗಳು ಇರೋದಿಲ್ಲ. ಹಾಗಾಗಿ ಇಟ್ ಶುಡ್ ಮೀನ್ ಅ ಗುಡ್ ಲೈಫ್ ಫಾರ್ ಆಲ್ ವೈಲ್ ಪ್ರೊಟೆಕ್ಟಿಂಗ್ ದಿ ಪ್ಲಾನೆಟ್. ಪರಿಸರವನ್ನ ಸಂರಕ್ಷಿಸೋದ್ರ ಜೊತೆ ಎಲ್ಲರ ಜೀವನ ಮಟ್ಟವನ್ನು ಸುಧಾರಿಸಬೇಕು. ಅಂತಹ ಕ್ರಮಗಳನ್ನು ನಾವು ಕೈಗೊಳ್ತಾ ಹೋಗ್ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇದಾದ ನಂತರ ಈ ಕಡೆ ಇರುವಂತದ್ದು ವೆಲ್ಕಮ್ ಗೆಸ್ಚರ್, ಈ ಕಡೆ ಇರೋದು ಟೈಮ್ ಫಾರ್ ಟ್ರೂಸ್. ಈ ಎರಡು ಎಡಿಟೋರಿಯಲ್ ಗಳಲ್ಲಿ ಏನೇನು ವಿಷಯ ಹೇಳಿದ್ದಾರೆ. ಮೊದಲನೇದು, ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಸ್ ಪಾಸಿಟಿವ್ ಸ್ಟೆಪ್. ನಿನ್ನೆ ಅಥವಾ ಮೊನ್ನೆ ಇದ್ರ ಬಗ್ಗೆ ನಾವು ಸರಿ ಚರ್ಚೆ ಮಾಡಿದ್ವಿ ಚಿಕ್ಕದಾಗಿ. ಏನಂತಂದ್ರೆ, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಇನ್ವೈಟೆಡ್ ಪೊಲಿಟಿಕಲ್ ಪಾರ್ಟೀಸ್ ಟು ಡಿಸ್ಕಸ್ ಅಂಡ್ ಇಂಪ್ರೂವ್ ಎಲೆಕ್ಷನ್ ಪ್ರೊಸೆಸಸ್. ಅಂತಂದ್ರೆ ಚುನಾವಣೆಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳನ್ನ ಇನ್ನಷ್ಟು ಸುಧಾರಿಸಲಿಕ್ಕೆ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳನ್ನ ಆಹ್ವಾನಿಸಿ ಸಭೆಯನ್ನ ಕರೆದಿದೆ. ಅಪೋಸಿಷನ್ ಕನ್ಸರ್ನ್ಸ್ ಏನ್ ಹೇಳ್ತಾ ಇದ್ದಾರೆ ಹಲವಾರು ಅಪೋಸಿಷನ್ ಪಾರ್ಟಿಗಳು ಅಂತಂದ್ರೆ, ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಎಸ್ಪೆಷಲಿ ದ ಅಪೋಸಿಷನ್
have raised concerns about voter registration, voter turnout and election transparency. ಚುನಾವಣಾ ಸ್ಪಷ್ಟತೆ ಬಗ್ಗೆ, ಮತದಾನದ ಪ್ರಮಾಣ ಯಾವ ರೀತಿ ಆಗ್ತಾ ಇದೆ, ಮತದಾರರನ್ನ ಯಾವ ರೀತಿ ನೋಂದಣಿ ಮಾಡ್ಕೊಳ್ತಾ ಇದ್ದೀರಾ, ಎಲ್ಲ ವಿಷಯದ ಬಗ್ಗೆ ಸರಿಯಾದ ಪಾರದರ್ಶಕತೆ ಇಲ್ಲ ಅಂತ ವಿರೋಧ ಪಕ್ಷಗಳು ಹಲವಾರು ಸಾರಿ ಪ್ರಶ್ನೆಗಳನ್ನ ಎತ್ತುತ್ತಾ ಇವೆ. ಹಾಗೆ ಏನಾಗಬೇಕು? ನೀಡ್ ಫಾರ್ ಟ್ರಸ್ಟ್, ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಟೇಕ್ ಸ್ಟೆಪ್ಸ್ ಟು ರೀಅಶ್ಯೂರ್ ವೋಟರ್ಸ್ ಅಬೌಟ್ ದಿ ಫೇರ್ನೆಸ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್. ನಾವು ಇವಿಎಂ ಗಳನ್ನ ಯೂಸ್ ಮಾಡ್ತೇವಲ್ವಾ, ಮುಖ್ಯವಾಗಿ ಆ ಇವಿಎಂ ಗಳ ಬಗ್ಗೆ ಜನರಿಗೆ ಇರುವಂತಹ ಸಂಶಯಗಳನ್ನ ಹೋಗಲಾಡಿಸಬೇಕು. ಅಂಡ್ ಅಡ್ರೆಸ್ ಇಶ್ಯೂಸ್ ಲೈಕ್ ಕ್ಯಾಂಪೇನ್ ರೆಗ್ಯುಲೇಷನ್ ಅಂಡ್ ಹೇಟ್ ಸ್ಪೀಚ್. ಅದೇ ರೀತಿ ದ್ವೇಷದ ಭಾಷಣ, ಹಿಂಸಾತ್ಮಕ ಪ್ರಚೋದನೆ ನೀಡುವಂತಹ ಭಾಷಣಗಳ ವಿರುದ್ಧ ಮತ್ತೆ ಪ್ರಚಾರವನ್ನ ಸರಿಯಾಗಿ ನಿಯಂತ್ರಿಸುವುದು, ಎಲ್ಲ ವಿಷಯಗಳ ಕುರಿತು ಸರಿಯಾದ ಕ್ರಮಗಳನ್ನ ಕೈಗೊಳ್ಳುವುದು ಅತಿ ಅಗತ್ಯ ಆಗಿದೆ ಈಗ. ಈಕ್ವಲ್ ಆಪರ್ಚುನಿಟಿ ಇನ್ ಎಲೆಕ್ಷನ್ಸ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಸ್ಟ್ ಎನ್ಶೋರ್ that all parties get a fair chance in elections and that the ruling party does not get undue advantages. ಯಾವುದೋ ಒಂದು ಪಕ್ಷ ಅಧಿಕಾರದಲ್ಲಿ ಇರುತ್ತೆ, ಆ ಪಕ್ಷ ತನಗೆ ಬೇಕಾದ ರೀತಿ ಚುನಾವಣಾ ಪ್ರಕ್ರಿಯೆಗಳನ್ನ ಮಾರ್ಪಾಡು ಮಾಡ್ಕೊಳ್ಳೋದು ಅಥವಾ ತನಗೆ ಬೇಕಾದವರನ್ನ ನೇಮಿಸಿಕೊಳ್ಳೋದು, ಅಂತಹ ಒಂದು ಅಡ್ವಾಂಟೇಜ್ ನ ತೆಗೆದುಕೊಳ್ಳೋದು ಹಾಗೆ ನೋಡ್ಕೋಬೇಕು. ಎಲ್ಲಾ ಪಕ್ಷಗಳಿಗೂ ಸರಿಯಾದ ರೀತಿಯ ಸೌಕರ್ಯಗಳು ಸಿಗಬೇಕು, ಎಲ್ಲಾ ಪಕ್ಷಗಳಿಗೂ ಸಮಾನವಾದ ಅವಕಾಶಗಳು ದೊರೆಯಬೇಕು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ನೋಡ್ಕೋಬೇಕು. Importance of transparency. Regular discussions with political parties and clear communication about elections will strengthen democracy and build public trust. ಈಗ ಮಾಡ್ತಾ ಇರುವಂತ ಕ್ರಮ ಬಹಳ ಒಳ್ಳೆಯದಾಗಿದೆ. ಎಲ್ಲ ಪಾರ್ಟಿಗಳನ್ನ ನೀವು ಸಭೆಗೆ ಕರೆದಿದ್ದೀರಾ, ಇದು ಒಳ್ಳೆಯ ಒಂದು ನಡೆ. ಹಾಗಾಗಿ ಇನ್ನು ಮುಂದೆ ಸಹ ಬೇರೆ ಬೇರೆ ಪಕ್ಷಗಳ ಜೊತೆ ಒಟ್ಟಾಗಿ ಕೂತು ಮಾತುಕತೆ ನಡೆಸಿ ಸರಿಯಾದ ಕಮ್ಯುನಿಕೇಶನ್ ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಟ್ರಸ್ಟ್ ಅನ್ನ ಸಹ, ಜನರ ವಿಶ್ವಾಸನ ಸಹ ಪರಿಗಣನೆಗೆ ತೆಗೆದುಕೊಂಡು ಡೆಮಾಕ್ರಸಿಯನ್ನ ಇನ್ನಷ್ಟು, ಪ್ರಜಾಪ್ರಭುತ್ವವನ್ನ ಅದ್ಭುತವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ವೆಲ್ಕಮ್ ಗೆಸ್ಟರ್ ಅನ್ನೋದ್ರ ಬಗ್ಗೆ ಇರುವಂತ ಆರ್ಟಿಕಲ್ ಆಗಿತ್ತು. ಮುಂದೆ ಈ ಕಡೆ ಇತ್ತಲ್ವಾ ಟೈಮ್ ಫಾರ್ ಟ್ರೂಸ್, ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯುಕ್ರೇನ್ ಅಕ್ಸೆಪ್ಟ್ ಸೀಸ್ ಫೈರ್, ಕದನ ವಿರಾಮಕ್ಕೆ ಯುಕ್ರೇನ್ ಒಪ್ಕೊಂಡಿದೆ. ನಿನ್ನೆ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋಡಿದ್ವಿ. ಯುಕ್ರೇನ್ ಹ್ಯಾಸ್ ಅಗ್ರೀಡ್ ಟು ಅ ಟೆಂಪರರಿ 30-day ಸೀಸ್ ಫೈರ್ ವಿತ್ ರಷ್ಯಾ. 30 ದಿನಗಳ ತಾತ್ಕಾಲಿಕ ಕದನ ವಿರಾಮಕ್ಕೆ ಯುಕ್ರೇನ್ ಒಪ್ಕೊಂಡಿದೆ. ವಿಚ್ ಕುಡ್ ಬಿ ಎಕ್ಸ್ಟೆಂಡೆಡ್ ಇಫ್ ಬೋತ್ ಸೈಡ್ಸ್ ಅಗ್ರಿ. ಒಂದು ವೇಳೆ ರಷ್ಯಾ ಯುಕ್ರೇನ್ ಹೀಗೆ ಎರಡು ದೇಶಗಳು ಒಪ್ಕೊಂಡ್ರೆ ಇನ್ನಷ್ಟು ದಿನಗಳ ಕಾಲ ಅದನ್ನ ವಿಸ್ತರಿಸ್ತಾರೆ. ಅದಕ್ಕೂ ಕಾರಣ ಏನು? ಯುಎಸ್ ಪ್ರೆಷರ್ ಆನ್ ಯುಕ್ರೇನ್. ದ ಯುಎಸ್ ಸ್ಟಾಪ್ಡ್ ಮಿಲಿಟರಿ ಏಡ್ ಅಂಡ್ ಇಂಟೆಲಿಜೆನ್ಸ್ ಶೇರಿಂಗ್ ಟು ಪುಶ್ ಯುಕ್ರೇನ್ ಇನ್ ಟು ಅಕ್ಸೆಪ್ಟಿಂಗ್ ದಿ ಸೀಸ್ ಫೈರ್. ಮುಖ್ಯವಾಗಿ ಅಮೆರಿಕ ಏನ್ ಮಾಡಿದೆ? ತನ್ನ ಮಿಲಿಟರಿ ಒಂದು ಸಹಾಯವನ್ನ ನಿಲ್ಲಿಸಿ ಇಂಟೆಲಿಜೆನ್ಸ್ ಶೇರಿಂಗ್ ಅನ್ನ ಸಹ ತಪ್ಪಿಸ್ಬಿಟ್ಟಿದೆ ಅವರಿಗೆ. ಹಾಗಾಗಿ ಯುಕ್ರೇನ್ ಈಗ ಸೀಸ್ ಫೈರ್ ನ, ಕದನ ವಿರಾಮಕ್ಕೆ ಬರಲೇಬೇಕು ಅನ್ನುವಂತ ಒಂದು ಪ್ರೆಷರ್ ಅನ್ನ ಅಮೆರಿಕ ಹಾಕ್ತಾ ಇತ್ತು. ಆಫ್ಟರ್ ಅಗ್ರೀಯಿಂಗ್, ಯುಕ್ರೇನ್ ಸೈನ್ಡ್ ಅನ್ ಎಕನಾಮಿಕ್ ಡೀಲ್ ವಿತ್ ದ ಯುಎಸ್ ಅಂಡ್ ಏಡ್ ವಾಸ್ ರೆಸ್ಯೂಮ್ಡ್. ಅದಾದ ನಂತರ ಯುಕ್ರೇನ್ ಒಪ್ಪಿಕೊಂಡ ನಂತರ ಈಗ ಅಮೆರಿಕದ ಜೊತೆ ಆರ್ಥಿಕ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈಗ ಅಮೆರಿಕ ಮತ್ತೆ ಮಿಲಿಟರಿ ಸಹಾಯವನ್ನ ಮುಂದುವರಿಸ್ತಾ ಇದೆ. ರಷ್ಯಾಸ್ ರೆಸ್ಪಾನ್ಸ್ ನೀಡೆಡ್. ದ ನೆಕ್ಸ್ಟ್ ಸ್ಟೆಪ್ ಡಿಪೆಂಡ್ಸ್ ಆನ್ ರಷ್ಯಾ. ಈಗ ಯುಕ್ರೇನ್ ಏನೋ ಒಪ್ಕೊಂಡಿದೆ, ರಷ್ಯಾ ಏನ್ ಮಾಡ್ತದೆ ಹಾಗಾದ್ರೆ ಅನ್ನೋದು ಬಹಳ ಮುಖ್ಯ. ಈಗ ರಷ್ಯಾ ಅಗ್ರೀಸ್ ಡೈರೆಕ್ಟ್ ಪೀಸ್ ಟಾಕ್ಸ್ ಬಿಟ್ವೀನ್ ಬೋತ್ ಕಂಟ್ರೀಸ್ ಕುಡ್ ಬಿಗಿನ್. ಒಂದು ವೇಳೆ ರಷ್ಯಾ ಒಪ್ಕೊಂಡ್ರೆ ಶಾಂತಿ ಮಾತುಕತೆಯನ್ನ ನಡೆಸಬಹುದು ಎರಡು ದೇಶಗಳು. ನೋಡೋಣ ಏನಾಗತ್ತೆ ಅಂತ. ಆನ್ ಗೋಯಿಂಗ್ ಅಟ್ಯಾಕ್ಸ್ ಡಿಸ್ಪೈಟ್ ದಿ ಸೀಸ್ ಫೈರ್ ಟಾಕ್ಸ್. ಏನೋ ಮಾತಾಡ್ಕೊಂಡ್ ಬಿಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಅಲ್ಲಿ ಯುದ್ಧ ಕಂಪ್ಲೀಟ್ ಆಗಿ ನಿಂತು ಹೋಗಿಲ್ಲ. ಬೋತ್ ಸೈಡ್ಸ್ ಕಂಟಿನ್ಯೂ ಏರ್ ಸ್ಟ್ರೈಕ್ಸ್. ರಷ್ಯಾ ಟಾರ್ಗೆಟೆಡ್ ಯುಕ್ರೇನ್ ಎನರ್ಜಿ ಫೆಸಿಲಿಟೀಸ್. ಯುಕ್ರೇನ್ ಲಾಂಚ್ ಡ್ರೋನ್ ಅಟ್ಯಾಕ್ಸ್ ಆನ್ ರಷ್ಯಾ. ಶಾಂತಿ ಚರ್ಚೆಗಳಾಗ್ತಾ ಇದೆ. ಈ ಕಡೆ ಇನ್ನೊಂದ್ ಕಡೆ ಯುದ್ಧನೂ ಸಹ ಚಿಕ್ಕ ಮಟ್ಟದಲ್ಲಿ ಮುಂದುವರಿತಾನೆ ಇದೆ. ಅಂತಂದ್ರೆ ಜಗತ್ತಿನ ಬೇರೆ ಬೇರೆ ಘಟನೆಗಳು ಹಾಗೆ, ಒಂದು ಕಡೆ ನಾವು ಎಲ್ಲ ಕಡೆ ಶಾಂತಿನ ಸ್ಥಾಪಿಸ್ತೇವೆ ಅಂತ ಹೊರಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಸಣ್ಣ ಮಟ್ಟದಲ್ಲಿ ಗಲಭೆಗಳು ನಡೀತಾನೆ ಇರುತ್ತೆ. ಇನ್ನು ಪಾಸಿಬಲ್ ಪೀಸ್ ಆಪರ್ಚುನಿಟಿ. ಯುಎಸ್ ಹ್ಯಾಸ್ ಮೆಟ್ ಸಮ್ ರಷ್ಯಾಸ್ ಡಿಮ್ಯಾಂಡ್ಸ್ ಸಚ್ ಆಸ್ ಬ್ಲಾಕಿಂಗ್ ಯುಕ್ರೇನ್ ಫ್ರಮ್ ಜಾಯ್ನಿಂಗ್ ನ್ಯಾಟೋ. ಯುಎಸ್ ಏನ್ ಹೇಳ್ತಾ ಇದೆ? ನ್ಯಾಟೋ ಪಡೆಗೆ ಯುಕ್ರೇನ್ ಅನ್ನು ನಾವು ಸೇರಿಸ್ಕೊಳ್ಳೋದಿಲ್ಲ ಅಂತ ರಷ್ಯಾಕ್ಕೆ ಹೇಳಿದಿರೋದ್ರಿಂದ ಈಗ ರಷ್ಯಾ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬಹುದು. ರಷ್ಯಾ ಶುಡ್ ಯೂಸ್ ದಿಸ್ ಚಾನ್ಸ್ ಟು ನೆಗೋಷಿಯೇಟ್ ಪೀಸ್ ಇನ್ಸ್ಟೆಡ್ ಆಫ್ ಕಂಟಿನ್ಯೂಯಿಂಗ್ ದ ಕಾಸ್ಟ್ಲಿ ವಾರ್. ಹಾಗಾಗಿ ರಷ್ಯಾ ಈ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಂಡು ಯುದ್ಧದ ಬದಲಿಗೆ ಶಾಂತಿ ಮಾತುಕತೆಯನ್ನು ನಡೆಸಲಿಕ್ಕೆ ಮುಂದಾಗಬೇಕು ಅಂತ ಟೈಮ್ ಫಾರ್ ಟ್ರೂಸ್ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ರಿಸಾಲ್ವಿಂಗ್ ದಿ ವೆಕ್ಸೇಷಿಯಸ್ ಫಿಶಿಂಗ್ ಡಿಸ್ಪ್ಯೂಟ್ ಅಂತ. ಮುಖ್ಯವಾಗಿ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಶ್ರೀಲಂಕಾ, ತಮಿಳುನಾಡು ಮತ್ತೆ ಫಿಶಿಂಗ್ ಪ್ರಾಬ್ಲಮ್. ಶ್ರೀಲಂಕಾ ಕಂಪ್ಲೇನ್ಸ್ ಅಬೌಟ್ ಇಲ್ಲೀಗಲ್ ಫಿಶಿಂಗ್. ಶ್ರೀಲಂಕಾ ಏನ್ ಮಾಡ್ತಾ ಇದೆ?
ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಯಾವುದ್ರ ಬಗ್ಗೆ? ಫಿಶಿಂಗ್. ಮೀನುಗಾರರು ಬಂದು ಶ್ರೀಲಂಕಾದ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಶ್ರೀಲಂಕಾ ಕಂಪ್ಲೇಂಟ್ ಮಾಡ್ತಾ ಇದೆ. ಶ್ರೀಲಂಕಾಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅರ್ಜ್ಡ್ ಇಂಡಿಯಾ ಅಂಡ್ ತಮಿಳುನಾಡು ಟು ಸ್ಟಾಪ್ ಇಲ್ಲಿಗಲ್ ಫಿಶಿಂಗ್ by Indian fishermen in Sri Lankan waters as it affects Tamil speaking fishermen in India. ತಮಿಳುನಾಡು ಮತ್ತೆ ಭಾರತ ಸರ್ಕಾರಕ್ಕೆ ಶ್ರೀಲಂಕಾ ಮನವಿ ಮಾಡ್ತಾ ಇದೆ. ಏನಂತ? ಶ್ರೀಲಂಕಾದ ಸಮುದ್ರದಲ್ಲಿ ಆ ನೀರಿನಲ್ಲಿ ಅಲ್ಲಿರುವಂತಹ ಭಾರತದ ಮೀನುಗಾರರು ಬಂದು ಅಕ್ರಮ ಮೀನುಗಾರಿಕೆ ಮಾಡ್ತಾ ಇದ್ದಾರೆ, ಇದನ್ನ ತಡೀರಿ ಅಂತ ಅವರು ಕೋರ್ತಾ ಇದ್ದಾರೆ ಭಾರತ ಸರ್ಕಾರಕ್ಕೆ. ಅದರಿಂದ ಈ ಮೀನುಗಾರರಿಂದಾಗಿ ಶ್ರೀಲಂಕಾದಲ್ಲಿ ಇದ್ದಾರಲ್ವಾ ಈ ತಮಿಳು ಮೀನುಗಾರರು, ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ಶ್ರೀಲಂಕಾ ಹೇಳ್ತಾ ಇದೆ. ಇನ್ನು ಬಾಟಮ್ ಟ್ರಾಲಿಂಗ್ ಇಸ್ ಅ ಮೇಜರ್ ಇಶ್ಯೂ. ಇಂಡಿಯನ್ ಫಿಶರ್ಮೆನ್ ಯೂಸ್ ಬಾಟಮ್ ಟ್ರಾಲಿಂಗ್ ಅಂತಂದ್ರೆ ಈಗ ಸಮುದ್ರ ತಳದ ಮೀನುಗಾರಿಕೆ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬಲೆಯನ್ನ ತಳದವರೆಗೂ ಹಾಕೋದು, ಆ ಮೂಲಕ ಹೆಚ್ಚು ಮೀನುಗಳನ್ನ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಮೀನುಗಾರಿಕೆ ಒಂದು ವಿಧ ಇದು ಬಾಟಮ್ ಟ್ರಾಲಿಂಗ್ ಅಂತ. ಇದರಿಂದ ಏನಾಗ್ತಾ ಇದೆ? ವಿಚ್ ಹಾರ್ಮ್ಸ್ ಮರೀನ್ ಎಕೋಸಿಸ್ಟಮ್ ಅಂಡ್ ಡಿಸ್ಟರ್ಬ್ ಫಿಶ್ ಬ್ರೀಡಿಂಗ್. ದೊಡ್ಡ ಮಟ್ಟದಲ್ಲಿ ಮೀನುಗಳನ್ನ ಹಿಡಿಯೋದ್ರಿಂದ ಅದೇ ರೀತಿ ಸುತ್ತಮುತ್ತಲಿನ ಸಮುದ್ರದ ವಾತಾವರಣದ ಮೇಲೂ ಇದು ಸಹ ದುಷ್ಪರಿಣಾಮನ ಬೀರ್ತಾ ಇದೆ. ಅದೇ ರೀತಿ ಫಿಶ್ ಬ್ರೀಡಿಂಗ್, ಮೀನುಗಳ ಸಂತಾನೋತ್ಪತ್ತಿಯ ಮೇಲೂ ಇದು ಹಲವಾರು ರೀತಿ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಇದರಿಂದಾಗಿ ಮುಖ್ಯವಾಗಿ ಶ್ರೀಲಂಕಾದಲ್ಲಿ ಇದ್ದಿದ್ರಲ್ವಾ ಮೀನುಗಾರರು, ಅವರು ಸಾಂಪ್ರದಾಯಿಕ ಮೀನುಗಾರಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಒಂದು ವೇಳೆ ಈ ರೀತಿಯ ಬಾಟಮ್ ಟ್ರಾಲಿಂಗ್ ಇಂದ ದೊಡ್ಡ ಮಟ್ಟದ ಮೀನುಗಾರಿಕೆ ವ್ಯವಸ್ಥೆ ನಾಶ ಆಗ್ಬಿಟ್ರೆ ಅವರಿಗೆ ಕಷ್ಟ ಆಗತ್ತೆ. ಅದಾದ ನಂತರ ಇಂಡಿಯನ್ ಫಿಶರ್ಮೆನ್ ಫೇಸ್ ಚಾಲೆಂಜಸ್ ಟು. ಈಗ ಬರೀ ಶ್ರೀಲಂಕಾದ ಮೀನುಗಾರರು ಮಾತ್ರ ಅಲ್ಲ, ಭಾರತದ ಮೀನುಗಾರರು ಯಾಕಲ್ಲಿ ಹೋಗ್ತಾ ಇದ್ದಾರೆ ಹಾಗಾದ್ರೆ? ಅವರಿಗೆ ಏನ್ ಸಮಸ್ಯೆ ಅಂತ ನೋಡಿದ್ರೆ, ಲಿಮಿಟೆಡ್ ಫಿಶಿಂಗ್ ಏರಿಯಾಸ್. ಅವರಿಗೆ ಸರಿಯಾದ ಮೀನುಗಾರಿಕೆಯನ್ನ ನಡೆಸಲಿಕ್ಕೆ ಬೇಕಾದಂತ ಜಾಗ ಸಿಗ್ತಾ ಇಲ್ಲ. ಹೈ ಕಾಸ್ಟ್ ಆಫ್ ಡೀಪ್ ಸಿ ಫಿಶಿಂಗ್. ಸಮುದ್ರದ ಆಳಕ್ಕೆ ಮೀನುಗಾರಿಕೆ ನಡೆಸೋಣ ಅಂತಂದ್ರೆ ಅದಕ್ಕೆ ಬಹಳ ದುಡ್ಡು ಬೇಕಾಗತ್ತೆ. ಅಂಡ್ ರೆಸ್ಟ್ರಿಕ್ಷನ್ಸ್ ಇನ್ ತಮಿಳುನಾಡು ಫೋರ್ಸ್ ಇಂಡಿಯನ್ ಫಿಶರ್ಮೆನ್ ಇಂಟು ಶ್ರೀಲಂಕನ್ ವಾಟರ್ಸ್. ಇನ್ನು ತಮಿಳುನಾಡಿನಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಇದರಿಂದಾಗಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಶ್ರೀಲಂಕಾದ ಸಮುದ್ರದ ತಟಕ್ಕೆ. ಇನ್ನು 2017 ಡೀಪ್ ಸಿ ಫಿಶಿಂಗ್ ಸ್ಕೀಮ್ ಫೇಲ್ ಡ್ಯೂ ಟು ದೀಸ್ ಚಾಲೆಂಜಸ್. 2017ರಲ್ಲಿ ಡೀಪ್ ಸಿ ಫಿಶಿಂಗ್ ಗೋಸ್ಕರ ಒಂದು ಸ್ಕೀಮ್ ಅನ್ನ ತಂದಿದ್ರು. ಆದ್ರೆ ಎಲ್ಲಾ ಚಾಲೆಂಜಸ್ ಹಾಗೆ ಇದ್ದಿದ್ರಿಂದ ಅದು ಅಷ್ಟೇನು ಫಲಪ್ರದ ಆಗಿಲ್ಲ. ನೀಡ್ ಫಾರ್ ಸಸ್ಟೈನಬಲ್ ಆಲ್ಟರ್ನೇಟಿವ್ಸ್. ಹಾಗಾಗಿ ಮುಂದಿನ ಮಾರ್ಗ ಏನು? ಇಂಡಿಯಾ ಅಂಡ್ ತಮಿಳುನಾಡು ಶುಡ್ ಪ್ರಮೋಟ್ ಸೀವೀಡ್ ಫಾರ್ಮಿಂಗ್. ಸೀವೀಡ್ ಅಂತಂದ್ರೆ ಸಮುದ್ರ ಕಳೆಗಳು, ಅದನ್ನ ಫಾರ್ಮ್ ಮಾಡ್ಲಿಕ್ಕೆ ಎರಡು ದೇಶಗಳು ಮುಂದಾಗಬೇಕು. ಎರಡು ದೇಶಗಳು ಇಲ್ಲಿ ಹೇಳ್ತಾ ಇರೋದು ಇಂಡಿಯಾ ಅಂಡ್ ತಮಿಳುನಾಡು. ತಮಿಳುನಾಡಲ್ಲಿ ಮುಖ್ಯವಾಗಿ. ಅಂಡ್ ಡೀಪ್ ಸಿ ಫಿಶಿಂಗ್ ಟು ರೆಡ್ಯೂಸ್ ಇಲ್ಲಿಗಲ್ ಫಿಶಿಂಗ್. ಡೀಪ್ ಸಿ ಫಿಶಿಂಗ್ ಮೂಲಕ ಸರಿಯಾದ ಕ್ರಮಗಳನ್ನ ಕೈಗೊಂಡು ಅದಕ್ಕೆ ಇರುವಂತಹ ಖರ್ಚನ್ನ ಕಡಿಮೆ ಮಾಡ್ಬೇಕಂತ ಕ್ರಮಗಳನ್ನ ಕೈಗೊಳ್ಬೇಕು. ಆ ಮೂಲಕ ಇಲ್ಲಿಗಲ್ ಆಗಿ ಬೇರೆ ದೇಶದ ಸಮುದ್ರದಲ್ಲಿ ಫಿಶಿಂಗ್ ನಡೆಸೋದನ್ನ ಕಡಿಮೆ ಮಾಡಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು. ಮರ್ಜಿಂಗ್ ದ ಪಾಕ್ ಬೇ. ಪಾಕ್ ಬೇ ಇದೆಯಲ್ವಾ, ಭಾರತ ಇಲ್ಲಿ ಮ್ಯಾಪ್ ಇದ್ರೆ ಕೆಳಗಡೆ ಶ್ರೀಲಂಕಾಕ್ಕಿಂತ ಮುಂಚೆ ಇಲ್ಲೊಂದು ಪಾಕ್ ಬೇ ಅಂತಿದೆ. ಈ ಪಾಕ್ ಬೇ ಫಿಶಿಂಗ್ ಸ್ಕೀಮ್ ನಲ್ಲಿ ನ್ಯಾಷನಲ್ ಸ್ಕೀಮ್ ಅನ್ನ, ರಾಷ್ಟ್ರೀಯ ಯೋಜನೆಯನ್ನ ಸಹ ಮರ್ಜ್ ಮಾಡಬೇಕು. ಇಟ್ ಕ್ಯಾನ್ ಪ್ರೊವೈಡ್ ಬೆಟರ್ ಫಿನಾನ್ಷಿಯಲ್ ಸಪೋರ್ಟ್. ಎರಡು ಯೋಜನೆಗಳನ್ನ ಒಗ್ಗೂಡಿಸುವುದರಿಂದ ಮೀನುಗಾರರಿಗೆ ಸಹಾಯಧನ ಅಥವಾ ಬೇರೆ ಬೇರೆ ಹಣಕಾಸಿನ ಸಹಾಯ ಸಿಗಬಹುದು. ಹಾಗಾಗಿ ಅವರ ಖರ್ಚು ಕಡಿಮೆ ಆಗಿ ಬೇಕಾದ ಕಡೆ ಲೀಗಲ್ ಆಗಿ ಕಾನೂನಿನ ಪ್ರಕಾರ ಅವರು ಫಿಶಿಂಗ್ ಅನ್ನ ನಡೆಸಲಿಕ್ಕೆ ಸಾಧ್ಯ ಆಗಬಹುದು. ಇಂಪಾರ್ಟೆನ್ಸ್ ಆಫ್ ಟಾಕ್ಸ್ ಬಿಟ್ವೀನ್ ಇಂಡಿಯನ್ ಅಂಡ್ ಶ್ರೀಲಂಕನ್ ಫಿಶರ್ಮೆನ್ ಹ್ಯಾವ್ ನಾಟ್ ಹ್ಯಾಪೆಂಡ್ ಸಿನ್ಸ್ 2016. 2016ರಿಂದ ಭಾರತ ಮತ್ತೆ ಶ್ರೀಲಂಕಾ ನಡುವಿನ ಒಂದು ಮಾತುಕತೆ, ಮೀನುಗಾರರಿಗೆ ಸಂಬಂಧಪಟ್ಟ ಮಾತುಕತೆ ಇನ್ನೂ ಸಹ ಸರಿಯಾಗಿ ನಡೀತಾ ಇಲ್ಲ. ಶ್ರೀಲಂಕನ್ ಗವರ್ಮೆಂಟ್ ಶುಡ್ ಸಪೋರ್ಟ್ ರೆಸ್ಯೂಮಿಂಗ್ ಡಿಸ್ಕಷನ್ಸ್ ಎಸ್ಪೆಷಲಿ ವೆನ್ ಪ್ರೈಮ್ ಮಿನಿಸ್ಟರ್ ಮೋದಿ ವಿಸಿಟ್ ಶ್ರೀಲಂಕಾ ಇನ್ ಏಪ್ರಿಲ್. ಈ ವರ್ಷದ ಏಪ್ರಿಲ್ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀಲಂಕಾಕ್ಕೆ ಭೇಟಿ ನೀಡುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆ ಸಂದರ್ಭದಲ್ಲಿ ಎರಡು ದೇಶಗಳು ಸರಿಯಾಗಿ ಮಾತುಕತೆಯನ್ನು ನಡೆಸಿ ಈ ಒಂದು ಸಮಸ್ಯೆಯನ್ನ ಪರಿಹರಿಸಿಕೊಳ್ಬೇಕು ಅಂತ ರಿಸಾಲ್ವಿಂಗ್ ದಿ ವೆಕ್ಸೇಷಿಯಸ್ ಫಿಶಿಂಗ್ ಡಿಸ್ಪ್ಯೂಟ್ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ ಇದೆಯಲ್ವಾ, ಗ್ಲೋಬಲ್ ಕೋಆರ್ಡಿನೇಷನ್ ಕ್ಯಾನ್ ಟ್ರಂಪ್ ಎಫರ್ಟ್ಸ್ ಟು ಅಂಡರ್ಕಟ್ ಕ್ಲೈಮೇಟ್ ಪ್ರೆಡಿಕ್ಷನ್. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ ನೋಡೋಣ. Trump's action. Donald Trump removed many employees from the US National Oceanic and Atmospheric Administration NOAA, which could weaken climate and weather services. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕಾದ NOAA ಅಂತ ಒಂದು ಸಂಸ್ಥೆ ಇದೆ, ಅದೇನ್ ಮಾಡುತ್ತೆ, ಓಷನ್ ಮತ್ತೆ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಸಂಸ್ಥೆ. ಅದರ ಎಷ್ಟೋ ಎಂಪ್ಲಾಯಿಗಳನ್ನ, ಕೆಲಸಗಾರನ ವಜಾಗೊಳಿಸಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ಈಗ ವಾಯುಗುಣ ಮತ್ತೆ ಹವಾಮಾನದಲ್ಲಿ ಇರುವಂತಹ ಕೆಲವೊಂದು ಸೌಲಭ್ಯಗಳಿರುತ್ತಲ್ವಾ, ಆ ಸೌಲಭ್ಯಗಳಲ್ಲಿ ಏರುಪೇರಾಗ್ತಾ ಇದೆ.
ಕ್ಲೈಮೇಟ್ ಪ್ರಿಡಿಕ್ಷನ್ಸ್, ನಿಮಗೆ ಎರಡು ಟರ್ಮ್ಗಳು ಮುಖ್ಯವಾಗಿ ತಿಳಿದಿರಬೇಕು, ವೆದರ್ ಮತ್ತೆ ಕ್ಲೈಮೇಟ್. ಏನು ಡಿಫರೆನ್ಸ್ ಏನು ಇದರದ್ದು? ವೆದರ್ ಫೋರ್ಕಾಸ್ಟ್ ಫೋಕಸ್ ಆನ್ ಶಾರ್ಟ್ ಟರ್ಮ್ ಚೇಂಜಸ್, ಹವಾಮಾನ ಮುನ್ಸೂಚನೆ ಅಂತ ಹೇಳ್ತೇವೆ, ಪ್ರತಿದಿನ ಬದಲಾಗ್ತಾ ಇರುತ್ತೆ. ಇದು ಶಾರ್ಟ್ ಟರ್ಮ್. ಇದು ವೆದರ್ ಅಂತಂದ್ರೆ ಫೋಕಸ್ ಆನ್ ಶಾರ್ಟ್ ಟರ್ಮ್ ಚೇಂಜಸ್, ಪ್ರತಿದಿನ ಬದಲಾಗ್ತಾ ಇರಬಹುದು, ಆಗಾಗ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ, ಅದು ವೆದರ್. ವೈಲ್ ಕ್ಲೈಮೇಟ್ ಪ್ರೊಜೆಕ್ಷನ್ಸ್ ಪ್ರೆಡಿಕ್ಟ್ ಲಾಂಗ್ ಟರ್ಮ್ ಗ್ಲೋಬಲ್ ಪ್ಯಾಟರ್ನ್ಸ್. ಇನ್ನು ವಾಯುಗುಣ ಅಂತಂದ್ರೆ ಕ್ಲೈಮೇಟ್ ಅಂತಂದ್ರೆ, ವೆದರ್ ಅಂತಂದ್ರೆ ಶಾರ್ಟ್ ಟರ್ಮ್ ವೆದರ್, ಕ್ಲೈಮೇಟ್ ಅಂತಂದ್ರೆ ಲಾಂಗ್ ಟರ್ಮ್. ಕ್ಲೈಮೇಟ್ ಇಂದ ಏನು ಗೊತ್ತಾಗುತ್ತೆ? ಲಾಂಗ್ ಟರ್ಮ್ ಅಲ್ಲಿ ಒಂದು ಪ್ರದೇಶದ ವಾಯುಗುಣ ಯಾವ ರೀತಿ ಇದೆ ಅಥವಾ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ಆ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡೋದು, ತಿಳ್ಕೊಳ್ಳೋದು ಕ್ಲೈಮೇಟ್ ಇಂದ. ಬೋತ್ ರಿಕ್ವೈರ್ ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಆದ್ರೆ ಎರಡಕ್ಕೂ ಸಹ ಅಂತಾರಾಷ್ಟ್ರೀಯ ಸಹಕಾರಗಳು ಬಹಳ ಅಗತ್ಯ. ಒಂದು ದೇಶ ಆ ದೇಶದ ಯಾವುದೋ ಒಂದು ಸಿಬ್ಬಂದಿನ ತೆಗೆದುಹಾಕೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಯನ್ನ ಸ್ವಲ್ಪ ಕಠಿಣವಾಗಿರಿಸೋದ್ರಿಂದ ಎಲ್ಲಾ ದೇಶಗಳ ಮೇಲೂ ಸಹ ಪರಿಣಾಮ ಎದುರಾಗುವ ಸಾಧ್ಯತೆಗಳಿರುತ್ತೆ. ನೀಡ್ ಫಾರ್ ಗ್ಲೋಬಲ್ ಕೋಆರ್ಡಿನೇಷನ್. ಕಂಟ್ರೀಸ್ ಮಸ್ಟ್ ವರ್ಕ್ ಟುಗೆದರ್ ಫಾರ್ ಬೆಟರ್ ಕ್ಲೈಮೇಟ್ ಪ್ರೆಡಿಕ್ಷನ್ಸ್. ಎಲ್ಲಾ ದೇಶಗಳು ಪರಸ್ಪರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಒಟ್ಟಾಗಬೇಕು. ಯಾಕಂತಂದ್ರೆ ಆವಾಗ ಮಾತ್ರ ಕ್ಲೈಮೇಟ್ ಪ್ರಿಡಿಕ್ಷನ್, ಭೂಮಿ, ನೀರು, ಜಲ, ವಾಯು, ಅಗ್ನಿ ಇದ್ಯಾವುದಕ್ಕೂ ದೇಶಗಳ ಮಿತಿ ಇರೋದಿಲ್ಲ. ಅವು ತಮ್ಮ ಗುಣಗಳ ಮೂಲಕ ಮುಂದುವರಿತಾ ಇರುತ್ತವೆ. ನಮ್ಮ ದೇಶದ ಗಡಿ ಅಂತ ಮುಂದಿನ ದೇಶಕ್ಕೆ ಹೋದಾಗ ಅಲ್ಲಿ ಬೆಂಕಿ ಯಾರನ್ನು ಸುಡದೇ ಇರಲ್ಲ, ಚಂಡಮಾರುತ ಯಾರಿಗೂ ಅಪ್ಪಳಿಸದೇ ಇರಲ್ಲ. ಹಾಗಾಗಿ ಕ್ಲೈಮೇಟ್ ಪ್ರಿಡಿಕ್ಷನ್ ಅನ್ನ ಮಾಡಬೇಕು ಅಂತಾದ್ರೆ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಮುಂದುವರಿಬೇಕಾಗತ್ತೆ. ಆಸ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆರ್ ಇನ್ಕ್ರೀಸಿಂಗ್. ಇತ್ತೀಚಿನ ದಿನಗಳಲ್ಲಿ ಈಗ ಬರ ಆಗಿರ್ಬಹುದು, ಚಂಡಮಾರುತ, ಸುನಾಮಿ, ಈ ರೀತಿಯ ಹೊಸ ಹೊಸ ಒಂದು ದುರ್ಘಟನೆಗಳು ಸಂಭವಿಸ್ತಾನೆ ಇರುತ್ತವೆ. ಗ್ಲೋಬಲಿ ಕೋಆರ್ಡಿನೇಟೆಡ್ ಸಿಸ್ಟಮ್ ಕ್ಯಾನ್ ಇಂಪ್ರೂವ್ ಅಕ್ಯುರಸಿ. ಸರಿಯಾಗಿ ಅವುಗಳಿಗೆ ಮುನ್ಸೂಚನೆ ಪಡ್ಕೊಂಡು ನಾವು ಅದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಗ್ಲೋಬಲ್ ಕೋಆರ್ಡಿನೇಷನ್ ಬೇಕು, ಜಾಗತಿಕ ಮಟ್ಟದ ಸಹಕಾರ ಬೇಕು. ಹೈ ರೆಸಲ್ಯೂಷನ್ ಕ್ಲೈಮೇಟ್ ಮಾಡೆಲ್ಸ್. ಕರೆಂಟ್ ಮಾಡೆಲ್ಸ್ ಆರ್ ನಾಟ್ ಡೀಟೇಲ್ಡ್ ಇನಫ್ ಟು ಹೆಲ್ಪ್ ಲೋಕಲ್ ಗವರ್ನಮೆಂಟ್ಸ್. ಈಗಿದೆಯಲ್ವಾ, ಈಗಿರುವಂತಹ ಮಾಡೆಲ್ಗಳಂತಂದ್ರೆ ಯಾವ ರೀತಿ ಮುನ್ಸೂಚನೆ ಬರುತ್ತೆ ಮತ್ತೆ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು, ಈ ರೀತಿ ಹಲವಾರು ಒಂದು ವ್ಯವಸ್ಥೆ, ಇದೆಲ್ಲವನ್ನು ಸೇರಿಸಿರುವಂತ ಒಂದು ವ್ಯವಸ್ಥೆ ಕ್ಲೈಮೇಟ್ ಮಾಡೆಲ್ ಅಂತಂದ್ರೆ. ಅದರ ಆ ಮಾಡೆಲ್ ನ ಮೂಲಕ ನಾವು ತಿಳ್ಕೊಳ್ತೇವೆ ಯಾವ ರೀತಿ ದುರ್ಘಟನೆಗಳು ಮುಂದೆ ಸಂಭವಿಸಬಹುದು, ಎಲ್ಲ ಒಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಇರುವಂತಹ ಒಂದು ಮಾದರಿ ಅದು. ಅಂದ್ರೆ ಮಾದರಿ ಅನ್ನೋಕ್ಕಿಂತ ಒಂದು ಮಾಡೆಲ್ ಅನ್ನೋದು ಒಳ್ಳೆಯ ವರ್ಡ್. ಅಂತಂದ್ರೆ ಅದರ ಮಾದರಿ ಅಂತಂದ್ರೆ ಇದೊಂದು ವ್ಯವಸ್ಥೆ ಅಂತ ಹೇಳ್ಬೋದು. ಆ ವ್ಯವಸ್ಥೆಯ ಮೂಲಕ ನಾವು ತಿಳ್ಕೊಳ್ತೇವೆ. ಆದ್ರೆ ಇದು ನಾಟ್ ಡೀಟೇಲ್ಡ್ ಇನಫ್ ಟು ಹೆಲ್ಪ್ ಲೋಕಲ್ ಗವರ್ಮೆಂಟ್. ಸ್ಥಳೀಯ ಸರ್ಕಾರಗಳಿಗೆ ಬೇಕಾದಂತಹ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಸರಿಯಾದ ಒಂದು ಸಮಾಧಾನವನ್ನ ಕೊಡ್ತಾ ಇಲ್ಲ ಈ ಒಂದು ಮಾಡೆಲ್ಗಳು. ಸೈಂಟಿಸ್ಟ್ ಸಜೆಸ್ಟ್ ಯೂಸಿಂಗ್ 1 ಕಿಲೋಮೀಟರ್ ಸ್ಕೇಲ್, ಕೆ ಸ್ಕೇಲ್ ಅಂತ ಕರೀತಾರೆ, ಮಾಡೆಲ್ಸ್ ಫಾರ್ ಬೆಟರ್ ಕ್ಲೈಮೇಟ್ ಪ್ರಿಡಿಕ್ಷನ್ಸ್. 1 ಕಿಲೋಮೀಟರ್ ಒಂದು ಸ್ಕೇಲ್ ನಲ್ಲಿ ಸರಿಯಾದ ಒಂದು ಮಾಹಿತಿ ಸಿಕ್ಕಿದ್ರೆ ಉತ್ತಮವಾಗಿ ನಾವು ತುಂಬಾ ಚೆನ್ನಾಗಿ ಕ್ಲೈಮೇಟ್ ಗೆ ಸಂಬಂಧಪಟ್ಟಂತಹ ಪ್ರೆಡಿಕ್ಷನ್ ಅನ್ನ ಮಾಡಬಹುದು ಅಂತ ವಿಜ್ಞಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಂಡಿಂಗ್ ಅಂಡ್ ಜಸ್ಟಿಫಿಕೇಶನ್. ಕ್ಲೈಮೇಟ್ ರಿಸರ್ಚ್ ನೀಡ್ಸ್ ಫಂಡಿಂಗ್. ಕ್ಲೈಮೇಟ್ ರಿಸರ್ಚ್ಗೋಸ್ಕರ ನಮಗೆ ಹಣಕಾಸಿನ ಅವಶ್ಯಕತೆ ಇದ್ದೇ ಇದೆ. ಬಟ್ ಗವರ್ಮೆಂಟ್ಸ್ ಡಿಮ್ಯಾಂಡ್ ಪ್ರೂಫ್ ಆಫ್ ಇಟ್ಸ್ ಯೂಸ್ಫುಲ್ನೆಸ್. ಆದ್ರೆ ಸರ್ಕಾರ ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ಬಿಡುತ್ತೆ. ಅಂತಂದ್ರೆ ಈ ಕ್ಷಣಕ್ಕೆ ನಮ್ಗೆ ಲಾಭ ಆಗುತ್ತೆ, ಹಾಗಾದ್ರೆ ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ಅದಕ್ಕೆ ಆ ಒಂದು ಲಾಂಗ್ ಟರ್ಮ್ ಎಫೆಕ್ಟ್ ಅದು ಆದಷ್ಟು ಬೇಗ ಅದಕ್ಕೆ ಸರಿಯಾದ ಉತ್ತರನ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಇಸ್ ನೆಸೆಸರಿ ಟು ಎನ್ಶೋರ್ ಲಾಂಗ್ ಟರ್ಮ್ ಸಪೋರ್ಟ್. ಹಾಗಾಗಿ ಇದರಿಂದ ಏನ್ ಲಾಭ ಮುಂದೆ ಅಥವಾ ಹಲವಾರು ದಿನಗಳ ನಂತರ ದೀರ್ಘಕಾಲಿಕ ಯೋಜನೆಯನ್ನ ಮಾಡಿ ಆ ಮೂಲಕ ಅನಾಲಿಸಿಸ್ ಅನ್ನ ಮಾಡಿ ಸರ್ಕಾರಗಳು ಕ್ರಮಗಳನ್ನ ಕೈಗೊಳ್ಬೇಕು. ಇಲ್ಲದೆ ಇದ್ರೆ ಶಾರ್ಟ್ ಟರ್ಮ್ ಗೇನ್ ನೋಡ್ಲಿಕ್ಕೆ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗಬಹುದು. ಇವಿಷ್ಟು ಗ್ಲೋಬಲ್ ಕೋಆರ್ಡಿನೇಷನ್ ಕ್ಯಾನ್ ಟ್ರಮ್ ಎಫರ್ಟ್ಸ್ ಟು ಅಂಡರ್ಕಟ್ ಕ್ಲೈಮೇಟ್ ಪ್ರಿಡಿಕ್ಷನ್ಸ್, ಈ ಆರ್ಟಿಕಲ್ ನಲ್ಲಿ ಬಂದಿರುವಂತಹ ಅಂಶಗಳು. ಇದಾದ ನಂತರ ಕೊನೆಯದಾಗಿ ಇಸ್ ದಿ ಗವರ್ಮೆಂಟ್ ಸ್ಟಿಫಲಿಂಗ್ ದಿ ಆನ್ಲೈನ್ ಗೇಮಿಂಗ್ ಸೆಕ್ಟರ್. ಆನ್ಲೈನ್ ಗೇಮ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ, ಹಲವಾರು ದಿನಗಳ ಹಿಂದೆ ನೋಡಿದ್ವಿ ಒಂದ್ಸಾರಿ. ಎಕನಾಮಿಕ್ ಸರ್ವೆ ಡಿರೆಗ್ಯುಲೇಷನ್ ಪುಷ್. ಸರ್ಕಾರದ ನಿಯಂತ್ರಣವನ್ನ ಕಡಿಮೆ ಮಾಡಬೇಕು ಅಂತ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಎಕನಾಮಿಕ್ ಸರ್ವೆ 24-25 ಸಜೆಸ್ಟ್ ರೆಡ್ಯೂಸಿಂಗ್ ಗವರ್ಮೆಂಟ್ ಕಂಟ್ರೋಲ್ ಟು ಹೆಲ್ಪ್ ಬಿಸ್ನೆಸ್ ಗ್ರೋ. ಒಂದು ಉದ್ಯಮಗಳು ಸರಿಯಾಗಿ ಬೆಳೆಬೇಕಂತಾದ್ರೆ ಸರ್ಕಾರ ಆ ಉದ್ಯಮಗಳ ಮೇಲಿನ ನಿಯಂತ್ರಣವನ್ನ ಕಡಿಮೆ ಮಾಡಬೇಕು ಅಂತ ಆರ್ಥಿಕ ಸಮೀಕ್ಷೆಯಲ್ಲಿ ಸಲಹೆ ನೀಡಿದ್ದಾರೆ. ಆನ್ಲೈನ್ ಗೇಮಿಂಗ್ ಸೆಕ್ಟರ್ಸ್ ಪೊಟೆನ್ಶಿಯಲ್. ಇತ್ತೀಚಿನ ದಿನಗಳಲ್ಲಿ ಗೇಮಿಂಗ್ ವಲಯ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆನ್ಲೈನ್ ಗೇಮಿಂಗ್ ಇನ್ ಇಂಡಿಯಾ ಇಸ್ ಗ್ರೋವಿಂಗ್ ವೆರಿ ಫಾಸ್ಟ್, ಕ್ರಿಯೇಟಿಂಗ್ ಜಾಬ್ಸ್. ಆ ಗೇಮಿಂಗ್ ನಿಂದಾಗಿ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ. ಅಂಡ್ ಬೂಸ್ಟಿಂಗ್ ಟೆಕ್ನಾಲಜಿ. ಗೇಮ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಟೆಕ್ನಿಕಲ್ ಟೀಮ್ ಬೇಕೇ ಬೇಕು. ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಎಷ್ಟೋ ಕಂಪನಿಗಳು ತಯಾರಾಗ್ತಾ ಇದೆ.
ಇಟ್ ಕುಡ್ ಬಿಕಮ್ ಅ ಮೇಜರ್ ಗ್ಲೋಬಲ್ ಪ್ಲೇಯರ್. ಜಾಗತಿಕ ಮಟ್ಟದಲ್ಲಿ ಗೇಮಿಂಗ್ ವಲಯ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ರಿಗೂ ಹಲವಾರು ರೀತಿಯ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದೆ. ಇನ್ನು ನಮ್ಮ ದೇಶದಲ್ಲಿ ನೋಡಿದ್ರೆ ಹೈ ಟ್ಯಾಕ್ಸ್ ಆನ್ ಗೇಮಿಂಗ್. ದ ಗವರ್ಮೆಂಟ್ ಹ್ಯಾಸ್ ಇಂಪೋಸ್ಡ್ ಹೈ 28% GST ಆನ್ ಆನ್ಲೈನ್ ಗೇಮಿಂಗ್. ಆನ್ಲೈನ್ ಗೇಮಿಂಗ್ ಮೇಲೆ ಸರ್ಕಾರ 28% ಅಷ್ಟು GST ನ ವಿಧಿಸ್ತಾ ಇದೆ. ಟ್ರೀಟಿಂಗ್ ಇಟ್ ಲೈಕ್ ಗ್ಯಾಮ್ಲಿಂಗ್. ಈಗ ಜೂಜಿನ ಮೇಲೆ ಅಷ್ಟನ್ನ ವಿಧಿಸೋದ್ರಿಂದ ಇದನ್ನು ಸಹ ಅಷ್ಟೇ ಒಂದು GST ಮೂಲಕ ಅವರು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ವಿಚ್ ಕೋರ್ಟ್ಸ್ ಹ್ಯಾವ್ ರೂಲ್ಡ್ ಅನ್ಫೇರ್. ನೀವು ಗೇಮಿಂಗ್ ನ ಮೇಲೂ ಸಹ ಇಷ್ಟೊಂದು ಟ್ಯಾಕ್ಸ್ ಅನ್ನ ಹೇರೋದು ಒಳ್ಳೇದಲ್ಲ ಅಂತ ಕೆಲವೊಂದು ನ್ಯಾಯಾಲಯಗಳು ಹೇಳ್ತಾ ಇವೆ. ಇನ್ನು ಚಾಲೆಂಜಸ್ ಫಾರ್ ಸ್ಟಾರ್ಟ್ಅಪ್ಸ್. ಈ ರೀತಿ ಅತಿಯಾದ ನಿಯಂತ್ರಣ, ಅತಿಯಾದ ಟ್ಯಾಕ್ಸ್ ಅನ್ನು ಹೇರೋದ್ರಿಂದ ಮುಖ್ಯವಾಗಿ ಸಮಸ್ಯೆ ಆಗೋದು ಸ್ಟಾರ್ಟ್ಅಪ್ ಗಳಿಗೆ. ಸ್ಮಾಲ್ ಗೇಮಿಂಗ್ ಸ್ಟಾರ್ಟ್ಅಪ್ಸ್ ಮೇ ಶಟ್ ಡೌನ್ ಡ್ಯೂ ಟು ಹೈ ಟ್ಯಾಕ್ಸಸ್ ವೈಲ್ ಇಲ್ಲಿಗಲ್ ಗ್ಯಾಮ್ಲಿಂಗ್ ವೆಬ್ಸೈಟ್ ಕುಡ್ ಗ್ರೋ ಆಸ್ ಅ ರಿಸಲ್ಟ್. ಅಂತಂದ್ರೆ ಚೆನ್ನಾಗಿರೋ ಒಂದು ಗೇಮ್ ಇರಬಹುದು, ಆ ಗೇಮಿಂಗ್ ಕಂಪನಿಯನ್ನ ಯಾರೋ ತಯಾರು ಮಾಡ್ತಾ ಇರ್ತಾರೆ. ತಯಾರು ಮಾಡೋರಿಗೆ ಮುಂದೋಗ್ಲಿಕ್ಕೆ ಟ್ಯಾಕ್ಸ್ ತುಂಬಾ ಇರುತ್ತೆ, ಸರ್ಕಾರ ನಿಯಂತ್ರಕ ಕ್ರಮಗಳು ಬಹಳ ಇರುತ್ತೆ, ಅವರಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದ್ ಕಡೆ ನೀವು ನೋಡಿರ್ತೀರ, ಬೇರೆ ಬೇರೆ ಆಟಗಳನ್ನ ದೊಡ್ಡ ದೊಡ್ಡ ನಟರು, ಸಿನಿಮಾ ನಟರೆಲ್ಲ ಪ್ರಚೋದಿಸ್ತಾ ಇರ್ತಾರೆ. ಅಂತಹ ಗೇಮಿಂಗ್, ಅದು ಗೇಮಿಂಗ್ ಅಲ್ಲ, ನಿಜವಾಗ್ಲೂ ಅದು ಬೇರೆ ಬೇರೆ ಜೂಜಿನ ರೀತಿಯ ಆಟಗಳು. ಹಾಗಾಗಿ ಅಂತ ಆಟಗಳನ್ನ ಇಲ್ಲೀಗಲ್ ಆಗಿ ಗ್ಯಾಮ್ಲಿಂಗ್ ಮಾಡೋದನ್ನ ಅಂತ ಕಂಪನಿಗಳು ಹೆಚ್ಚು ಲಾಭನ ಗಳಿಸ್ಬಿಡುತ್ತೆ. ಯಾಕಂತಂದ್ರೆ ಅಲ್ಲಿ ಅದೊಂದು ಚಟವಾಗಿ ಪರಿಣಮಿಸಬಹುದು ಅಂತ ಅವ್ರು ಹೇಳ್ತಾರಲ್ಲ, ಹಾಗಾಗಿ ಚಟವಾಗಿ ಪರಿಣಮಿಸಿರುತ್ತೆ ಅದು. ಜನ ಹೆಚ್ಚು ಹಣವನ್ನ ಹೂಡಿಕೆ ಮಾಡ್ತಾರೆ, ಹೆಚ್ಚು ಹಣವನ್ನ ಕಳ್ಕೊಳ್ತಾರೆ. ಕಂಪನಿಗಳು ಉದ್ಧಾರ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಹಾಗಾಗಿ ಸರ್ಕಾರ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಈ ಕಡೆ ಲೀಗಲ್ ಆಗಿರುವಂತ ಕಂಪನಿಗಳಿಗೆ ಅವಕಾಶ ಸಿಗ್ತಾ ಇರೋದಿಲ್ಲ, ಇಲ್ಲಿಗಲ್ ಕಂಪನಿಗಳು ಬೆಳೀತಾ ಇರುತ್ತೆ. ಏನಾಗ್ಬೇಕು ಹಾಗಾದ್ರೆ? ನೀಡ್ ಫಾರ್ ಬೆಟರ್ ರೆಗ್ಯುಲೇಷನ್ಸ್. ದ ಗವರ್ಮೆಂಟ್ ಶುಡ್ ರೆಡ್ಯೂಸ್ ಟ್ಯಾಕ್ಸಸ್. ಅಂತಂದ್ರೆ ಗವರ್ಮೆಂಟ್ ಮುಖ್ಯವಾಗಿ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡಬೇಕು. ವರ್ಕ್ ವಿತ್ ದಿ ಗೇಮಿಂಗ್ ಇಂಡಸ್ಟ್ರಿ ಜೊತೆ ವರ್ಕ್ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ನಿವಾರಿಸಬೇಕು. ಅಂಡ್ ಕ್ರಿಯೇಟ್ ಫೇರ್ ರೂಲ್ಸ್ ಟು ಸಪೋರ್ಟ್ ಗ್ರೋತ್. ಆ ಒಂದು ವಲಯವನ್ನ ಬೆಳೆಸಲಿಕ್ಕೆ ಸರಿಯಾದ ಕ್ರಮಗಳನ್ನ, ಸರಿಯಾದ ನಿಯಮಗಳನ್ನ ಜಾರಿಗೊಳಿಸಬೇಕು. ಇದಿಷ್ಟು ವೇತನ ಮುಖ್ಯ ಆರ್ಟಿಕಲ್ಗಳು. ಇನ್ನು ವೊಕ್ಯಾಬ್ಲರಿ ನೋಡೋದಾದ್ರೆ, ರವಿ ಹ್ಯಾಡ್ ಅ ಕ್ಯಾವಾಲಿಯರ್ ಆಟಿಟ್ಯೂಡ್ ಟುವರ್ಡ್ಸ್ ಹಿಸ್ ಸ್ಟಡೀಸ್. ಕ್ಯಾವಾಲಿಯರ್ ಅಂತಂದ್ರೆ ಕೇರ್ಲೆಸ್, ಇಂಡಿಫರೆಂಟ್, ಅಲಕ್ಷ್ಯ ಮಾಡ್ತಾ ಇದ್ದ ಸ್ಟಡಿ ಮಾಡ್ಲಿಕ್ಕೆ. ನೆವರ್ ಬಾದರಿಂಗ್ ಟು ಪ್ರಿಪೇರ್ ಪ್ರಾಪರ್ಲಿ. ಸರಿಯಾಗಿ ಯಾರು ಓದ್ತಾರೆ ಅಂತ ಸರಿಯಾಗಿ ಪ್ರಿಪೇರ್ ಆಗಲೇ ಇಲ್ಲ. ಹವೆವರ್ ಹಿಸ್ ಫ್ರೆಂಡ್ ಮೀರಾ ಹ್ಯಾಡ್ ಅ ಸ್ಕ್ರಪಲ್ ಅಬೌಟ್ ಚೀಟಿಂಗ್ ಇನ್ ಎಕ್ಸಾಮ್ಸ್ ಅಂಡ್ ಆಲ್ವೇಸ್ ಬಿಲೀವ್ಡ್ ಇನ್ ಹಾನೆಸ್ಟಿ. ಆದ್ರೆ ಅವನ ಫ್ರೆಂಡ್ ಮೀರಾ ಅನ್ನೋಳು ಈ ಒಂದು ಚೀಟಿಂಗ್ ಮಾಡೋದ್ರ ಬಗ್ಗೆ ಹಿಂಜರಿತಾ ಇದ್ಲು. ಸ್ಕ್ರಪಲ್ ಅಂತ ಬಂತಲ್ವಾ, ಸ್ಕ್ರಪಲ್ ಅಂತಂದ್ರೆ ಡೌಟ್, ಹೆಸಿಟೇಷನ್, ಅದನ್ನ ಮಾಡೋದು ನನಗೆ ಸರಿ ಅನ್ಸಲ್ಲ, ಹಿಂಜರಿಯೋದು. ಚೀಟಿಂಗ್ ಮಾಡೋದು ಸರಿಯಲ್ಲ, ಸರಿಯಾಗಿ ಓದ್ಬೇಕು, ಯಾವಾಗ್ಲೂ ಆನೆಸ್ಟ್ ಆಗಿ ಓದ್ಬೇಕು ಅಂತ ಅವಳು ನಂಬ್ಕೊಂಡಿದ್ಲು. ವೆನ್ ಆಫರ್ಡ್ ಅ ಚಾನ್ಸ್ ಟು ಟೇಕ್ ಕ್ರೆಡಿಟ್ ಫಾರ್ ಸಮ್ವನ್ ಎಲ್ಸ್ ವರ್ಕ್, ಶಿ ಚೂಸ್ ಟು ಅಬ್ನೆಗೇಟ್ ದ ಆಪರ್ಚುನಿಟಿ. ಈಗ ಬೇರೆ ಯಾರೋ ಒಂದು ಕೆಲಸವನ್ನ ಮಾಡಿರ್ತಾರೆ, ಅದರ ಕ್ರೆಡಿಟ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಅವಳೇನ್ ಮಾಡಿದ್ಲು? ಅಬ್ನೆಗೇಟ್ ಅಂದ್ರೆ ರಿಜೆಕ್ಟ್ ಮಾಡೋದು, ತ್ಯಜಿಸೋದು. ಇಲ್ಲ, ನಾನು ಬೇರೆಯವರು ಮಾಡಿದಂತ ಕೆಲಸದ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಅಬ್ನೆಗೇಟ್ ಮಾಡಿದ್ಲು, ರಿಜೆಕ್ಟ್ ಮಾಡಿದ್ಲು. ಬಿಲೀವಿಂಗ್ ಇನ್ ಫೇರ್ನೆಸ್, ನ್ಯಾಯದಲ್ಲಿ, ಅಂತಂದ್ರೆ ಸರಿಯಾದ ಮಾರ್ಗದಲ್ಲಿ ಅವರು ನಂಬಿಕೆ ಇಟ್ಟಿದ್ಲು. ಆನ್ ದಿ ಅದರ್ ಹ್ಯಾಂಡ್, ದರ್ ಕ್ಲಾಸ್ಮೇಟ್ ಅರುಣ್, ಅವರ ಕ್ಲಾಸ್ಮೇಟ್ ಅರುಣ್ ಸಬ್ಮಿಟೆಡ್ ಸ್ಲಿಪ್ ಶಾರ್ಡ್ ಅಸೈನ್ಮೆಂಟ್. ಸ್ಲಿಪ್ ಶಾರ್ಡ್ ಅಂತಂದ್ರೆ ಅಜಾಗರೂಕತೆಯಿಂದ ಮಾಡಿದಂತ ಒಂದು ಅಸೈನ್ಮೆಂಟ್, ಕೇರ್ಲೆಸ್ ಆಗಿರೋದು. ಕ್ಯಾವಲಿಯರ್ಗೆ ಸಂಬಂಧಪಟ್ಟ ಶಬ್ದನೇ ಮೆಸ್ಸಿ ಆಗಿರೋದು, ಆದ್ರೆ ಇಲ್ಲಿ ಅಜಾಗರೂಕ ಅನ್ನುವಂತ ಅರ್ಥ ಬರುತ್ತೆ. ಅಂತಂದ್ರೆ ಸರಿಯಾಗಿ ಮಾಡಿರಲಿಲ್ಲ ಅಸೈನ್ಮೆಂಟ್ ಅನ್ನ. ಹೋಪಿಂಗ್ ದ ಟೀಚರ್ ವುಡಂಟ್ ನೋಟಿಸ್ ದ ಎರರ್ಸ್. ಟೀಚರ್ಗೆ ಇದು ಎರರ್ ಗಳು ಗೊತ್ತಾಗದೇ ಇರಬಹುದು ಅಂತ ಅವನು ಅಂದ್ಕೊಂಡಿದ್ದ. ಇನ್ ದ ಎಂಡ್, ಕೊನೆಯಲ್ಲಿ ಏನಾಯ್ತು? ಹಾರ್ಡ್ ವರ್ಕ್ ಅಂಡ್ ಹಾನೆಸ್ಟಿ ಲೆಡ್ ಟು ಡೆಲಿವರೆನ್ಸ್ ಫ್ರಾಮ್ ಸ್ಟ್ರೆಸ್. ಹಾರ್ಡ್ ವರ್ಕ್ ಮತ್ತೆ ಆನೆಸ್ಟಿ ಇದ್ದವರಿಗೆ ಡೆಲಿವರೆನ್ಸ್ ಅಂತಂದ್ರೆ ಫ್ರೀಡಮ್, ಮುಕ್ತಿ ಸಿಗೋದು. ಯಾವ್ದ್ರಿಂದ? ಸ್ಟ್ರೆಸ್ ನಿಂದ. ಯಾರು ಹಾರ್ಡ್ ವರ್ಕ್ ಮಾಡ್ತಿದ್ರು, ಆನೆಸ್ಟ್ ಆಗಿದ್ರು, ಅವರು ಸ್ಟ್ರೆಸ್ ಇಂದ ಮುಕ್ತಿಯನ್ನ ಪಡೆದ್ರು. ಅಂತಂದ್ರೆ ಅವರಿಗೆ ಒತ್ತಡ ಉಂಟಾಗಿಲ್ಲ. ವೈಲ್ ಕೇರ್ಲೆಸ್ನೆಸ್ ಲೆಡ್ ಅದರ್ಸ್ ಇನ್ ಟು ಟ್ರಬಲ್. ಯಾರು ಕೇರ್ಲೆಸ್ ಆಗಿದ್ರೋ ಅವರಿಗೆ ಸಮಸ್ಯೆಗಳು ಎದುರಾಯಿತು. ಇನ್ನು ನಿನ್ನೆ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಂಗಮ್ ಲಿಟರೇಚರ್ ಇನ್ ಏನ್ಷಿಯಂಟ್ ಸೌತ್ ಇಂಡಿಯಾ ಇಸ್ ಕರೆಕ್ಟ್? ಇದಕ್ಕೆ ಉತ್ತರ, ದ ಸೋಷಿಯಲ್ ಕ್ಲಾಸಿಫಿಕೇಶನ್ ಆಫ್ ವರ್ಣ ವಾಸ್ ನೋನ್ ಟು ಸಂಗಮ್ ಪೋಯಟ್ಸ್. ಇವತ್ತಿನ ಕ್ವಶನ್, ದ ಏರಿಯಾ ನೋನ್ ಆಸ್ ಗೋಲನ್ ಹೈಟ್ಸ್ sometimes appears in the news in the context of the events related to Central Asia, Middle East, Southeast Asia, Central Africa. ಇದಕ್ಕೆ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ನೀವು ಹಲವಾರು ದಿನಗಳ ನೋಡಿದ ಪ್ರಕಾರ ಪ್ರಶ್ನೆನ ನೋಡಿದ ತಕ್ಷಣ ಯಾವ್ದು ಆಪ್ಷನ್ ಅನ್ಸ್ಕೊಂಡು ನಾನು ಟಿಕ್ ಮಾಡ್ತೀನಿ ಅನ್ನೋದು ಬೇಡ. ನಾ ಹೇಳ್ತಾ ಇರೋದು ಯಾಕಂತಂದ್ರೆ, ಆಪ್ಷನ್ ಮತ್ತೆ ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ. ಆ ಪ್ರಶ್ನೆಯನ್ನ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ನಾನು ಏನು ಅನ್ಕೊಳ್ತಾ ಇದ್ದೇನೆ ಅಂತಂದ್ರೆ, ನೀವು ಸರ್ಚ್ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಲವಾರು ಡೀಟೇಲ್ಸ್ ಗಳು ನಿಮಗೆ ಸಿಗುತ್ತೆ. ನೀವು ಅಂದಾಜಿನಿಂದ ಉತ್ತರ ಕೊಡೋದು ಬೇಡ, ಸರಿಯಾದ ಉತ್ತರವನ್ನೇ ಕೊಡಿ. ಯಾಕಂತಂದ್ರೆ ಈ ಕ್ವಶನ್ ಅನ್ನು ನೀವು ಹುಡುಕಿದಾಗ ಇಂಟರ್ನೆಟ್ ಅಲ್ಲಿ ಬೇರೆ ಬೇರೆ ಡೀಟೇಲ್ಸ್ ಬರುತ್ತೆ. ಅಂತಂದ್ರೆ ಆ ಡೀಟೇಲ್ಸ್ ನಿಮ್ಗೆ ಗೊತ್ತಾಗಲಿ ಅಂತ ನಾ ಪ್ರಶ್ನೆನ ಕೊಡ್ತಾ ಇರ್ತೇನೆ. ಅದರಲ್ಲೂ ನೀವು ಟೆಕ್ಸ್ಟ್ ಬುಕ್ ಅನ್ನುವಂತ ಆಪ್ ನಲ್ಲಿ ಅಥವಾ ವೆಬ್ಸೈಟ್ ನಲ್ಲಿ
ತುಂಬಾ ಚೆನ್ನಾಗಿ ಕೆಲವು ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾವ್ದೊಂದು ಪ್ರಶ್ನೆಯನ್ನ ಕೊಟ್ರೆ ಆ ಟೆಕ್ಸ್ಟ್ ಬುಕ್ಕಿನ ವಿವರಣೆಯನ್ನ ನೋಡಿ, ಆ ವಿವರಣೆಯನ್ನ ನೋಡಿ ಆಮೇಲೆ ಉತ್ತರವನ್ನ ಕೊಡಿ. ಯಾಕಂತಂದ್ರೆ ಆಗ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟ ರಿಲೇಟೆಡ್ ಪಾಯಿಂಟ್ಸ್ ಗಳು ಸಹ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಉತ್ತರವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಹಾಗಂತ ಆಮೇಲೆ ಬಂದು ಉತ್ತರವನ್ನ ಕೊಡಿ, ನೆನ್ಪಿಟ್ಕೊಳ್ಳಿ. ಇನ್ನು ಮೇನ್ಸ್ ಕ್ವಶನ್ ನೋಡೋದಾದ್ರೆ, ಕ್ರಿಟಿಕಲಿ ಅನಲೈಸ್ ದ ಲಿಮಿಟೇಷನ್ಸ್ ಆಫ್ ದಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ ಮೆಜರಿಂಗ್ ಟ್ರೂ ಪ್ರೋಗ್ರೆಸ್. ಡಿಸ್ಕಸ್ ಹೌ ಇಂಡಿಯಾ ಕ್ಯಾನ್ ಅಡಾಪ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೆಲ್ ದಟ್ ಬ್ಯಾಲೆನ್ಸ್ ಎಕನಾಮಿಕ್ ಗ್ರೋತ್ ವಿತ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ. ಅದರಲ್ಲಿ ಏನೇನು ಸಮಸ್ಯೆಗಳಿದೆ, ಮತ್ತೆ ಭಾರತ ಯಾವ ರೀತಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಈ ಪ್ರಶ್ನೆಗೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಥಿಂಕ್ ಕ್ವಶನ್ ನೋಡೋದಾದ್ರೆ, ಇನ್ ಯುವರ್ ಒಪಿನಿಯನ್ ವಿಚ್ ಪ್ರೊಫೆಷನ್ ಇನ್ ಇಂಡಿಯಾ ಇಸ್ ಅಂಡರ್ ರೇಟೆಡ್ ಡಿಸ್ಪೈಟ್ ಇಟ್ಸ್ ಇಂಪಾರ್ಟೆನ್ಸ್. ಭಾರತದಲ್ಲಿ ಯಾವ ಒಂದು ಕೆಲಸಕ್ಕೆ, ಉದ್ಯೋಗಕ್ಕೆ ಸರಿಯಾದ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ, ಅಥವಾ ಸರಿಯಾದ ಮಹತ್ವ ಕೊಡ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ. ಆ ಕೆಲಸ ಬಹಳ ಮಹತ್ವದ ಆಗಿದ್ರು ಸಹ ಆ ಕೆಲಸಕ್ಕೆ ನೀಡಬೇಕಾದಂತಹ ಗೌರವ ಸಿಗ್ತಾ ಇಲ್ಲ. ಅಂತ ಕೆಲಸ ಯಾವ್ದಾದ್ರು ಇದೆಯಾ ನಿಮ್ ಪ್ರಕಾರ? ಅಥವಾ ಅದಾದ ನಂತರ ವಿಚ್ ಪ್ರೊಫೆಷನ್ ಇಸ್ ಓವರ್ ರೇಟೆಡ್. ಯಾವ್ದೊಂದು ಕೆಲಸ ಇರುತ್ತೆ, ಎಲ್ಲರೂ ಅದನ್ನ ಓವರ್ ರೇಟ್ ಮಾಡಿರ್ತಾರೆ, ಅಂತಂದ್ರೆ ಅತಿಯಾದ ಮಹತ್ವನ ಕೊಡೋದು. ಅಷ್ಟು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇದ್ದಿರೋದಿಲ್ಲ ಅದಕ್ಕೆ. ಅಂತ ಪ್ರೊಫೆಷನ್ ಯಾವ್ದಾದ್ರು ಇದೆಯಾ? ಜಸ್ಟಿಫೈ ಯುವರ್ ಆನ್ಸರ್ ವಿತ್ ರಿಲೆವೆಂಟ್ ಎಕ್ಸಾಂಪಲ್. ನಿಮ್ಗೆ ಯಾವ್ದು ಅಂತ ಪ್ರೊಫೆಷನ್ ಅನ್ಸುತ್ತೋ ಅಂತ ಅದನ್ನ ನೀವು ಜಸ್ಟಿಫೈ ಹೇಗ್ ಮಾಡ್ತೀರಾ, ಅದಕ್ಕೇನಾದ್ರೂ ಎಕ್ಸಾಂಪಲ್ ಇದೆಯಾ ಅಂತ ಥಿಂಕ್ ಮಾಡ್ಲಿಕ್ಕೆ ಅಂತ ಕೊಟ್ಟಿರೋದು. ಆನ್ಸರ್ ಅನ್ನ ಕಮೆಂಟ್ ಮಾಡಿದ್ರು ಸಹ ಒಳ್ಳೇದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.